ಮೊದಲ ಆರಂಭಿಕ ಸೇರಿ ಭಾಗದಲ್ಲಿ ಟ್ರೋಫಿ ಫೈಟರ್ಸ್ ಇವಾಗ ವರುಣ್ ರವರನ್ನ ಪರಿಚಯಿಸ್ತಾ ಇದ್ದಾರೆ. ಆತ ಚೂ ನವೀನ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿತಾ ಇರತಕ್ಕಂಥ ಆಟಗಾರರು. ಗೂಡಾಳ ಹಿಂಭಾಗದಲ್ಲಿ ಉತ್ತರ ಕನ್ನಡ ವಿಭಾಗದಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿದಂಥ ಆಟಗಾರ ಅರ್ಜುನ್ ಭೋಸ್ಲೆ ವಿಕೆಟ್ ಕೀಪರ್ ಕಾಯ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಇವಾಗ ವರುಣ್ ಪಂದ್ಯ ಆರಂಭ. ಮೊದಲ ಎಸೆತ ಸ್ವಿಚ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ತನ್ಮೂಲಕ ಪ್ರಶಾಂತ್ ಪುರುಷ ಕ್ಷೇತ್ರ ರಕ್ಷಣೆ ಮಾಡಿದ್ರು ಡೀಪ್ ಕಾರ್ ಪಾಯಿಂಟ್ ಭಾಗದಲ್ಲಿ. ತನ್ಮೂಲಕ ಒಂದು ದೊಡ್ಡದ ಸೇರ್ಪಡೆಯೂ ಕೂಡ. ಶಾರ್ಟ್ ಕಾರ್ಸ್ ಭಾಗದಲ್ಲಿ ರಿಯಲ್ ಫೈಟರ್ಸ್ ಹರಿ, ಮತ್ತೊಂದೆಡೆ ಮಿಡ್ ಆಫ್ ಭಾಗದಲ್ಲಿ ಮೈಟಿ ಮಂಜ. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದೆ ಕೂಡ ಇಲ್ಲಿ ಟ್ರೋಫಿ ಫೈಟರ್ಸ್. ಶಾ ನಂದ ನಾಯಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಅರ್ಜುನ್ ಭೋಸ್ಲೆ, ಕಾರ್ತಿಕ್ ಎಮಾನ್, ಹರಿ, ಮಂಜಾ ಈ ರೀತಿ ಅನುಭವಿ ಆಟಗಾರರ ಕಂಡದ ತಂಡ ಕೂಡ. ಬೆಸುವಂತಹ ಪ್ರಯತ್ನವನ್ನ ಪಟ್ಟಾಭಿ ಮಾಡಿದ್ರು. ತನ್ಮೂಲಕ ಶಾರ್ಟ್ ಫೈನಲ್ ಭಾಗದಲ್ಲಿ ಕಾರ್ತಿಕ್ ಎಮನ್ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದ್ದ ಬೌಂಡ್ರಿ. 4 ಓಟದ ಸೇರ್ಪಡೆ. ಪರವಾಗಿ ನಾಯಕ ಪಟ್ಟಾಭಿ ಪಡ್ಕೊಳ್ತಾ ಇದ್ದಾರೆ. ಶಾಟ್ ಮಾಡಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಪುರುಷ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಡೀಪ್ ಕೋರ್ಸ್ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮೊದಲ ಪಂದ್ಯದಲ್ಲಿ ಬಹಳ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿದಂಥ ತಂಡ ಅಲ್ಲಿ ಗೆಲುವನ್ನು ಕಂಡುಕೊಂಡಿತ್ತು. ಎರಡನೇ ಪಂದ್ಯದಲ್ಲಿ ನಿರೀಕ್ಷೆ ಮಾಡಿದ ಒಂದು ಪ್ರದರ್ಶನವನ್ನು ನೀಡದೇ ಇರತಕ್ಕಂಥ ತಂಡ ಸೋಲನ್ನು ಕಂಡಿತ್ತು. ಇವಾಗ 3ನೇ ಪಂದ್ಯವನ್ನು ಆಡ್ತಾ ಇದೆ ಟ್ರೋಫಿ ಫೈಟರ್ಸ್. ಸ್ಲೋ ಎಸೆತವನ್ನು ಕೆಣಕುವಂತ ಪ್ರಯತ್ನವನ್ನ ಚೂ ಮಾಡ್ತಾ ಇದ್ದಾರೆ. ಟ್ರೇಡ್ ಮಾರ್ಕ್ ಶಾಟ್ ಅನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ ಕೂಡ. 4 ಶಾಟ್ಗಳನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಕೂಡ ದಾಖಲಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಚೂ ನವೀನ. ನಿನ್ನ ದಿನಕೃತಿಕ ಬೆಳಕಿನ ಅಡಿಭಾಗದಲ್ಲಿ ದಿನದ ಅಂತಿಮ ಪಂದ್ಯದಲ್ಲಿ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ಆಡಿದಂಥ ಆಟಗಾರ ಕೂಡ. ಐದನೇ ಬಾರಿಗೆ ವರುಣ್ ಎಸೆದ ಚೆಂಡು. ತನ್ಮೂಲಕ ಕಾಟ್ ಬ್ಯಾನ್ ತೀರ್ಪುಗಳು ಬರ್ತಾ ಇದೆ. ವಿಘ್ನೇಶ್ ಪಟ್ಟಾಭಿ ವಿಕೆಟ್ ಪತನ. ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಬಾಬು 11 ಕ್ರಿಕೆಟರ್ಸ್. ಈ ಅಂಕಣದ ಪರಿಸ್ಥಿತಿಯನ್ನು ಸರಿಯಾಗಿ ಅರಿತುಕೊಂಡಿದ್ರು ಕೂಡ KHPL ಟೂರ್ನಿಮೆಂಟ್ ಅಲ್ಲಿ ಪಟ್ಟಾಭಿಯ ಪ್ರದರ್ಶನ ಕ್ಷೀಣಿಸ್ತಾ ಇದೆ. ಹೊಡಿ ಬಡಿ ಆಟಗಳಿಗೆ ಬಹಳಷ್ಟು ಜನಪ್ರಿಯತೆಯನ್ನು ಕಂಡಿರ್ತಕ್ಕಂಥ ಆಟಗಾರ ವಿಘ್ನೇಶ್ ಪಟ್ಟಾಭಿ ಇಲ್ಲಿ KHPL ನಲ್ಲಿ ನಿರೀಕ್ಷೆ ಮಾಡಿದ ಪ್ರದರ್ಶನವನ್ನು ಕೊಡ್ತಾ ಇಲ್ಲ. ಇದೇ ಬಾಬು 11 ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೂಡ ಕೊಡ್ತಾ ಇದೆ. ಇವಾಗ ಪಟ್ಟಾಭಿರವರ ಒಂದು ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥವರು ದೂರದ ಕುಂದಾಪುರ ಪರಿಸರದ ಗಿಳಿಯಾರಿನ ಅನುಭವಿ ಆಟಗಾರ. ತನ್ನೂರಿನ ಹೆಸರಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಚಿರಪರಿಚಿತರಾಗಿ ಮಾಡುವಂತ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಂತ ಆಟಗಾರ ಕೂಡ ಗಿಳಿಯಾರು ನಾಗ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ ಬಾಬು 11 ಕ್ರಿಕೆಟರ್ಸ್ ಪರವಾಗಿ. ವರುಣ್ ಬಹಳ ಉತ್ತಮ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಯುವ ಎಸೆತಗಾರ ವರುಣ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತಹ ಪ್ರಯತ್ನವನ್ನ ನಾಗ ಮಾಡಿದ್ರು. ತನ್ಮೂಲಕ ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಈ ವ್ಯವಸ್ಥಿತ ಪಂದ್ಯಾಕೂಟದ ತೀರ್ಪುಗಾರಿಕೆಯಲ್ಲಿ ಬಹುಶಃ ಇದೆ ಬೆಂಗಳೂರಿನ ಕನ್ನಡಿಗ ಮುರುಗೇಶ ಒಂದೆಡೆ ಆದರೆ ಮತ್ತೊಂದೆಡೆ ದೂರದ ಮಹಾರಾಷ್ಟ್ರದ ರಮಕಾಂತ್ ಪವಾರ್.
ಸೆಕೆಂಡ್ ಓವರ್ ಅಲ್ಲಿ ಇವಾಗ ಕಿಶಾನ್ ಶೆಟ್ಟಿ ಎಸ್ಆರ್ ಭಾಗವನ್ನ ಕಂಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಅನುಭವಗಳಂತ ಮತ್ತೋರ್ವ ರಾಜ್ಯದ ಹೆಮ್ಮೆ ಆಟಗಾರ ಇವಾಗ ಕಿಶಾನ್ ಎಸ್ಆರ್ ಭಾಗವನ್ನ ಕಂಡ್ಕೊಳ್ತಾ ಇದ್ದಾರೆ. ಮೊದಲ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸಿದಂತಹ ತಂಡ ಬಾಬು 11 ಕ್ರಿಕೆಟರ್ಸ್. ಇವಾಗ ಸೆಕೆಂಡ್ ಓವರ್ ಅಲ್ಲಿ ಕಿಶಾನ್ ಶೆಟ್ಟಿ ಎಸ್ಆರ್ ಭಾಗವನ್ನ ಕಂಡ್ಕೊಳ್ತಾ ಇದ್ದಾರೆ. ಸೆಕೆಂಡ್ ಓವರ್ನ ಮೊದಲ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಸೊ ನವೀನ್ ರವರು ಆಡಬಲ್ಲ ಅಂತ ಒಂದು ಆಟವನ್ನು ಸರಿಯಾಗಿ ಅರ್ತಿರ್ತಕ್ಕಂಥ ಅನುಭವಿ ಆಟಗಾರ ಕಿಶಾನ್ ಶೆಟ್ಟಿ ಇಲ್ಲಿ ಚೂರ್ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು ಕೂಡ. ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಿಗ್ ಶಾಟ್ ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಮತ್ತೊಂದು ಡಾಟ್ ಬಾಲ್. ಬಹಳ ಉತ್ತಮ ಎಸೆಗಾರಿಕೆ ಇವಾಗ ಕಿಶಾನ್ ಮುಂದುವರಿಸ್ತಾ ಇದ್ದಾರೆ. 2-2 ಕೂಡ ಡಾಟ್ ಬಾಲ್. ಪವರ್ ಪ್ಲೇ ಹಂತದ ಕ್ಷೇತ್ರ ರಕ್ಷಣೆ ಗಮನಿಸಿದ ಬಹುಶಃ ಲಾಂಗ್ ಆನ್ ವಿಭಾಗದಲ್ಲಿ ಶಾನ್ ನಂದ, ಇನ್ನೊಂದೆಡೆ ಮಿಡ್ ವಿಕೆಟ್ ಭಾಗದಲ್ಲಿ ಪುರುಷಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಟ್ರೋಫಿ ಫೈಟರ್ಸ್ ಪರವಾಗಿ. ನಗತವನ್ನ ಕಂಡ್ಕೊಳ್ತಾ ಇದೆ. ತನ್ಮೂಲಕ ಇವಾಗ ಚೂ ದಾಣಿನ ಮುಖಾಂತರವಾಗಿ ಕೌಕಾನ್ ಸೀಮಾರಕರ ಭಾಗದಲ್ಲಿ ಭರ್ಜರಿ ಸಿಕ್ಸರ್, ಪರ್ಫೆಕ್ಟ್ ಟೈಮಿಂಗ್ ಶಾಟ್ ಅನ್ನು ಇವಾಗ ಬೀಸುವಂತಹ ಪ್ರಯತ್ನಗಳು ಮತ್ತೆ ಚೂ ಮಾಡಿದ್ರು. ತನ್ಮೂಲಕ ಇವಾಗ ವೈಡಿಶ್ ಲಾಂಗ್ ಆಫ್ ಭಾಗದಲ್ಲಿ ಭರ್ಜರಿ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ಅಂತಿಮ ಹಂತದಲ್ಲಿ ಇವಾಗ ಬೌಂಡ್ರಿ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಮೊದಲ ಇವಾಗ ಚೂ ನವೀನ್ ಮತ್ತು ಗೆಳೆಯ ರುಣಾಗನ ಪಾರ್ಟ್ನರ್ಶಿಪ್ ಆಟವನ್ನು ಕಂಡುಕೊಳ್ತಾ ಇದೆ ಬಾಬು 11 ತಂಡ. ಸಾಗರ್ ಭಂಡಾರಿ, ರೋಕರ್ಸ್ ನವೀನ ಈ ರೀತಿಯ ಒಂದು ಅನುಭವಿ ಆಟಗಾರ ಕಂಡುಕೊಂಡಂಥ ತಂಡ ಕೂಡ ಇಲ್ಲಿ ಬಾಬು 11 ಕ್ರಿಕೆಟರ್ಸ್. ನಸ್ರು, ಮ್ಯಾಡಿ, ನಿರಂಜನ್ ಲೆಫ್ಟಿ ಈ ರೀತಿಯಾಗಿ ಇನ್ನು ಅನುಭವಿ ಆಟಗಾರರನ್ನ ಕಂಡಂಥ ತಂಡ ಬಾಬು 11 ಕ್ರಿಕೆಟರ್ಸ್. ಹ್ಯಾಟ್ರಿಕ್ ಗೆಲುವಿನ ಒಂದು ಕನಸನ್ನು ಕಂಡಂಥ ತಂಡ. ಈ ಟೂರ್ನಮೆಂಟಿನ ಒಂದು ಗರಿಷ್ಠ ಮೊತ್ತ ಚೇಸ್ ಅನ್ನು ಕೂಡ ಮಾಡಿದಂತಹ ಬಾಬು 11. ನೆಗೆತವನ್ನ ಕಂಡುಕೊಳ್ತಾ ಇದೆ. ವೈಟ್ ಬಾಲ್ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಇವಾಗ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 18 ಚಾಲ್ತಿ 2ನೇ ಓವರ್ನಲ್ಲಿ. ಬಹಳ ಉತ್ತಮ ರೀತಿಯ ಎಸೆತ. ತನ್ಮೂಲಕ ಕೇವಲ ಒಂಟಿ ಓಟಗಳಿಗಷ್ಟೇ ಅವಕಾಶಗಳು ಮಾಡಿಕೊಟ್ರು. ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನಲ್ಲಿ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಓವರ್ನ ಅಂತಿಮ ಚೆಂಡನ್ನು ಎದುರಿಸಿದಂಥ ಗಿಳಿಯಾರ್ ನಾಗ ಇವಾಗ ಸೆಕೆಂಡ್ ಓವರಲ್ಲಿ ಮತ್ತೆ ಕೊನೆಯ ಚೆಂಡನ್ನು ಎದುರಿಸಬೇಕಾಗಿದೆ. ಅಂತಿಮ ಎಸೆತ, ವೈಟ್ ಬಾಲ್. ತೀರಾ ಅಗಲವಾಗಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ನಿರ್ಣಾಯಕರು ವೈಟ್ ಬಾಲ್ ಅನ್ನುವಂಥ ಸೂಚನೆ ರವಾನಿಸಿದ್ರು. ತನ್ಮೂಲಕ ಇವಾಗ ಒಂದೋಟದ ಸೇರ್ಪಡೆ ಮುಖ್ಯವಾಗಿ 2ನೇ ದಶಕದ ಪೂರೈಕೆಯನ್ನು ಮಾಡ್ತಾ ಇದೆ ಬಾಬು 11 ಕ್ರಿಕೆಟರ್ಸ್. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. 20 ಫಾರ್
Loss of one important wicket. Babu 11. ಗುಡ್ಲ್ಯಾಂಡ್ ಡೆಲಿವರಿನ ಕೆಣಕುವಂತ ಪ್ರಯತ್ನ ತನ್ಮೂಲಕ ಗಿಳಿಯಾರು ನಾಗ ಹೊಡೆತ ಸುಲಭ ಕ್ಯಾಚ್ ಮಾಡ್ಕೊಳ್ಳುವಂತ ಅವಕಾಶಗಳಿತ್ತು. ಗಿಳಿಯಾರು ನಾಗನಿಗೆ ಜೀವದಾನ ಲಭಿಸ್ತಾ ಇದೆ. ಸೆಕೆಂಡ್ ಓವರ್ ಅಂತಿಮ ಎಸೆತ ವಿಕೆಟ್ ಅನ್ನು ಉರುಳಿಸುವಂತ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿದ್ರು ಕಿಶಾನ್ ಶೆಟ್ಟಿ. ಆ ಸುಲಭದ ಒಂದು ಅವಕಾಶವನ್ನ ಕೈ ಚೆಲ್ಲಿದ್ರು. ವರುಣ್ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ತನ್ಮೂಲಕ ಇವಾಗ 2 ಓವರ್ಗಳ ಮುಕ್ತಾಯಕ್ಕೆ 21ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ ಬಾಬು 11 ಕ್ರಿಕೆಟರ್ಸ್ ಬೆಂಗಳೂರು. ಸಿಡಿಯುವಂತ ಅವಕಾಶ ಇವಾಗ ಗಿಳಿಯಾರು ನಾಗರ್ ಅವರಿಗೆ ಲಭಿಸ್ತಾ ಇದೆ. ಫ್ರೀ ಹಿಟ್ ಎಸೆತ ಶಾಂಟು ನಾಗ. ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ಗಿಳಿಯಾರು ನಾಗ ಮುಖ್ಯವಾಗಿ ತನ್ಮೂಲಕ ಡೀಪ್ ತನ್ಮನ್ ಸಿಮಲ್ ಕ್ಯಾಚ್ ಭರ್ಜರಿ ಸ್ವಿಚ್ ಹಿಟ್ ಬೌಂಡ್ರಿ ಸೇರ್ಪಡೆ ಫ್ರೀ ಹಿಟ್ ಲಾಭವನ್ನು ಪಡಿತಾ ಇದ್ದಾರೆ ಇಲ್ಲಿ ಗಿಳಿಯಾರು ನಾಗ. ಈ ಬೌಂಡರಿ ಸಮೇತವಾಗಿ ತಂಡದ ಮೊತ್ತ 25. ಕನಿಷ್ಠ ಪಕ್ಷ ಟ್ರೋಫಿ ಫೈಟರ್ಸ್ ಗಳ ವಿರುದ್ಧವಾಗಿ 8 ಓವರ್ಗಳ ಪಂದ್ಯ 80+ ಓಟವನ್ನು ದಾಖಲಿಸಲೇಬೇಕಾಗುತ್ತೆ. ಬಾಬು 11 ಆಟಗಾರರು ಕಿಶಾನ್ ಶೆಟ್ಟಿ, ಅರ್ಜುನ್ ಭೋಸ್ಲೆ, ಹರಿ ರಿಯಲ್ ಫೈಟರ್ಸ್ ಮತ್ತು ಶಾನ್ ನಂದ ಈ ರೀತಿಯ ಒಂದು ಹೊಡಿಬಡಿ ಆಟಗಾರರನ್ನ ಕಂಡಂತ ತಂಡ ಕೂಡ. ಸ್ಕೋಪ್ ಮಾಡುವಂತಹ ಪ್ರಯತ್ನ ಡೀಪ್ ಫೈಲ್ ಭಾಗದಲ್ಲಿ ತನ್ಮೂಲಕ ಆಕರ್ಷಕ ಹೊಡೆತ ಗಿಳಿಯಾರು ನಾಗ ಮುಖ್ಯವಾಗಿ ಮತ್ತೊಂದು ಬೌಂಡ್ರಿ. ಸೆಕೆಂಡ್ ಬೌಂಡ್ರಿ ಓವರ್ ಅಲ್ಲಿ ಗಿಳಿಯಾರು ನಾಗ ದಾಖಲಿಸಿದ್ರು. ತನ್ಮೂಲಕ 29ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 29. ನಾವು ಕಂಡ ಹಾಗೆ ಈ ರೀತಿಯ ಒಂದು ಬಹಳಷ್ಟು ಟೂರ್ನಮೆಂಟ್ಗಳಲ್ಲಿ ಒಂದು ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೂಡ ಕೊಡುವಂತ ಆಟಗಾರ. ಇನ್ನು ಕುಂದಾಪುರ ಪರಿಸರ ಒಂದು ದಾಖಲೆ ಟೂರ್ನಮೆಂಟ್ ಅನ್ನು ಕೂಡ 48 ರೂಪದಲ್ಲಿ ಹಗಲು ರಾತ್ರಿಯ ಟೂರ್ನಮೆಂಟ್ ಒಂದು ವೈಭವೀಪ್ರೇರಿತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದಂತಹ ಕುಂದಾಪುರ ಮೂಲದ ಗಿಳಿಯಾರು ನಾಗ ಇವಾಗ ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿ ದಾಖಲಿಸಿದ್ರು. ತನ್ಮೂಲಕ 29 ತಂಡದ ಒಟ್ಟು ಮೊತ್ತ. ಮತ್ತು ಶಾನ್ ನಂದ 3ನೇ ಬಾರಿಗೆ ಎಸೆದ ಚೆಂಡು ಸ್ವಲ್ಪ ಮಟ್ಟಿಗೆ ಬ್ಲಾಕ್ ಹೋಲ್ ಆಗಿ ಎಸೆಬಲ್ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಮಿಡ್ ವಿಕೆಟ್ ಭಾಗದಲ್ಲಿ ಕೇವಲ 1 ಓಟವನ್ನು ನಾಗ ದಾಖಲಿಸಿದ್ರು. ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. ತನ್ನ ಹೊಡೆಬಡಿ ಆಟಗಳ ಮುಖೇನವಾಗಿ ಇವತ್ತು ರಾಜ್ಯದಲ್ಲಿ ಚೂ ಅನ್ನುವಂಥ ಹೆಸರಿನೊಂದಿಗೆ ಇವತ್ತು
ಪರಿಚಯಿಸಲ್ಪಟ್ಟಿರ್ತಕ್ಕಂಥ ನವೀನ್ ಫ್ಲಿಕ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ವೇಗದ ಚೆಂಡಿಗೆ ಖಾಲಿ ದಿಶೆಯನ್ನು ತೋರಿಸುವಂತಹ ಪ್ರಯತ್ನ ಮಾಸ್ತ್ರ ಚೂ ಮಾಡಿದ್ರು. ತನ್ನ ಮೂಲಕ ಮತ್ತೊಂದು ಬೌಂಡ್ರಿ. ಈ ಓವರ್ ಅಲ್ಲಿ ಮೊದಲ 2 ಬೌಂಡ್ರಿನ ಗೆಳಿಯಾರ್ ನಾಗ ದಾಖಲಿಸಿದ್ರು. ತನ್ನ ಮೂಲಕ ಇವಾಗ ಮತ್ತೊಂದು ಬೌಂಡ್ರಿ ಸೇರ್ಪಡೆ ಕೂಡ. उधर गया क्यों पता है, बैटिंग टीम का डगआउट उधर है, पता चला. अगर बॉलिंग पे विकेट गया तो बोल नहीं सकता, इधर भी आएगा. ಮೂರು ಓವರ್ಗಳ ಮುಕ್ತಾಯಕ್ಕೆ 36 ತಂಡದ ಒಟ್ಟು ಮೊತ್ತ. 1 ವಿಕೆಟ್ಸ್ ಅನ್ನು ಕಳ್ಕೊಂಡಂತ ಟೀಮ್ ಬಾಬು ಇಲ್ಲವಾನ್. ಪ್ರಸ್ತುತ ಈ ಒಂದು ಪರಿಸ್ಥಿತಿಯನ್ನು ಗಮನಿಸಿ ಈ ಪಂದ್ಯವನ್ನ 100+ ಗಡಿ ದಾಟುವಂತ ಎಲ್ಲಾ ಸೂಚನೆ ಕೂಡ ಕೊಡ್ತಾ ಇದೆ. ಕಾದು ನೋಡಬೇಕಾಗಿದೆ ಅದು ಯಾವ ಹಂತದಲ್ಲಿ ಇವಾಗ ಬೌಲರ್ ಅನ್ನ ಶಾನ್ ಅಂತ ಬಳಸ್ತಾರೆ ಅನ್ನೋದಾಗಿ. ಇನ್ನು ಕಾರ್ತಿಕ್ ಕೆಮ್ಮನ್ ಬಹುಶಃ ಪ್ಲೈಯಿಂಗ್ 11 ಅಲ್ಲಿ ಅವಕಾಶವನ್ನು ಪಡ್ಕೊಂಡ್ರೆ ಆ ತಂಡದ ಪ್ರಬಲ ಆಟಗಾರರು ಹರಿ ಕೋಲಾರ, ಮಯೂರ್ ಬೆಂಗಳೂರು ಮತ್ತು ದರ್ಶನ್, ಈ ರೀತಿಯಾಗಿ 3 ಮಂದಿ ಬೌಲರ್ಸ್ಗಳು, ಇನ್ನೂ ಕೂಡ ಒಬ್ಬ ಬ್ಯಾಟ್ಸ್ಮನ್ ಮತ್ತು 2 ಮಂದಿ ಬೌಲರ್ಸ್ಗಳು ತಂಡವನ್ನ ಪ್ರೋತ್ಸಾಹಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಅದ್ಯಾವ ಬೌಲರ್ ಕೈಗೆ ಚೆಂಡನ್ನು ನೆಕ್ತಾ ನೋಡಬೇಕಾಗಿದೆ. ಇಲ್ಲಿ ಶಾನ್ ಬಹುತೇಕ ಕಾರ್ತಿಕ್ ಎಮ್ಮನವರನ್ನ ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕೂಡ. ಚೆಂಡನ್ನು ಬಹಳ ಶುದ್ಧವಿರ್ತಾಗಿ ತಿರುಗಿಸಬಲ್ಲಂತ ಒಂದು ಸಾಮರ್ಥ್ಯವನ್ನು ಕೂಡ ಹೊಂದಿದಂತ ಎಸೆತಗಾರ ಇಲ್ಲಿ ಹಾರ್ಡ್ ಓವರ್ನಲ್ಲಿ ಯಾವ ರೀತಿಯ ಪ್ರದರ್ಶನವನ್ನು ನೀಡ್ತಾ ನೋಡಬೇಕಾಗಿದೆ. ನಾಲ್ಕನೇ ಓವರ್ ಕಾರ್ತಿಕ್ ಮೊದಲ ಎಸೆತ ಬೀಸುವಂತ ಪ್ರಯತ್ನವನ್ನ ನಾಗ ಮಾಡಿದ್ರು. ತನ್ನ ಮೂಲಕ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನಿರಂತರವಾಗಿ ಲೈಟ್ ಟೆನ್ನಿಸ್ ಬಾಲ್ ಪಂದ್ಯಾಟವನ್ನು ಆಡುವಂತಹ ಆಟಗಾರರ ಜೊತೆಗೆ ಉತ್ತರ ಕನ್ನಡದ ಅದ್ಭುತ ಕ್ರಿಕೆಟಿಗ ಅರ್ಜುನ್ ಭೋಸ್ಲೆ ಗೋಟಾಳ ಹಿಂಭಾಗದಲ್ಲಿ ವಿಕೆಟ್ ಕೀಪರ್ ಕಾಯಕವನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕ ಇಲ್ಲಿ ಅಂಕಣ ಭಾಗದಲ್ಲಿ ಮತ್ತೆ ವೈಟ್ +1 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮತ್ತೆ ಇವಾಗ 38ಕ್ಕೆ ತಲುಪ್ತಾ ಇದೆ. ಮತ್ತೆ ಕಾರ್ತಿಕ್ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತವನ್ನ ಕಾರ್ತಿಕ್ ಎಸಿತಾ ಇದ್ದಾರೆ. ತನ್ನ ಮೂಲಕ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 39. ನಾಲ್ಕನೇ ಓವರ್ನ ಪ್ರಗತಿಯಲ್ಲಿ ಮೊದಲ ಓವರ್ನಲ್ಲೇ ಪಟ್ಟಾಭಿ ಅವರ ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಬಾಬು ಇಲವಾನ್. ಸ್ಲೋ ಓವರ್ ಎಸೆತ ಸೈಡ್ ಎಡ್ಜ್ ಆಗ್ತಾ ಇದೆ. ಫೈನಲ್ ಲೆಗ್ ಭಾಗದಲ್ಲಿ ಮತ್ತೆ ಕೇವಲ ಒಂಟಿ ಓಟದ ಸೇರ್ಪಡೆ ಮಾತ್ರ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 40. ಮೊದಲ ಓವರ್ನ ಕೊನೆಯ ಚೆಂಡಿನಿಂದ ಗಿಳಿಯಾರ್ ನಾಗ ಮತ್ತು ಚೂ ನವೀನ ಒಂದು ಪಾರ್ಟ್ನರ್ಶಿಪ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈವರೆಗೆ 43 ಓಟದ ಒಂದು ಜೊತೆ ಆಟವನ್ನು ಆಡಿರ್ತಕ್ಕಂಥ ಚೂ ಮತ್ತು ನಾಗ.
4ನೇ ಓವರಲ್ಲಿ ಇನ್ನೂ ಕೂಡ 3 ಎಸೆದ ಬಾಕಿ ಉಳಿತಾ ಇದೆ. ಮತ್ತೆ ಕಾರ್ತಿಕ್ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಬದಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಎಸೆತಗಾರರು. ಬೀಸುವಂತ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್. ತಾನು ಆಡಿದಂಥ ಬಹಳಷ್ಟು ಪಂದ್ಯಗಳಲ್ಲಿ ಈ ರೀತಿಯಾಗಿ ಸೆಟ್ ಆದಂಥ ಬ್ಯಾಟ್ಸ್ಮನ್ಗಳಿಗೆ ಡಗೌಟ್ ದಿಶೆಯನ್ನು ತೋರಿಸಬಲ್ಲಂತ ಎಸೆತಗಾರ ಕಾರ್ತಿಕ್ ಯಮಾನ್. ಬೀಸುವಂತ ಪ್ರಯತ್ನ ತನ್ಮೂಲಕ ಇವಾಗ ಶಾನ್ ನಂದ ಮೊದಲೇ ತಿಳಿಸಿದಾಗ ಸೆಟ್ ಬ್ಯಾಟ್ಸ್ಮನ್ಗಳಿಗೆ ಡಗೌಟ್ ಅನ್ನು ತೋರಿಸಬಲ್ಲಂತ ನಿಪುಣ ಇವಾಗ ಚೂ ನವೀನನ ವಿಕೆಟ್ಸ್ ಎಲ್ಲ ಕಾರ್ತಿಕ್ ಯಮಾನ್ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಈವರೆಗೆ ಬಾಬು ಇಲವನ್ಗೆ ಬಹಳ ಶುದ್ಧವೃತ್ತಿ ಒಂದು ಆಟವನ್ನು ಆಡಿದಂತ ಚೂ ವಿಕೆಟ್ ನೆಲಕ್ಕೆ ಉಳಿತಾ ಇದೆ. ಅವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಗರ್ ಭಂಡಾರಿ. ಮತ್ತೋರ್ವ ಆಟಗಾರ ಎಂಟ್ರಿ ಆಗ್ತಾ ಇದೆ. ಇಲ್ಲಿ ಹೊಡಿ ಬಡಿ ಆಟಗಾರರನ್ನೇ ಹೊಂದಿಕೊಂಡಿರ್ತಕ್ಕಂಥ ಬಾಬು ಇಲವನ್ ಕ್ರಿಕೆಟರ್ಸ್ ಲೋಕಸ್ ನವೀನ, ಮಧು ಮ್ಯಾಡಿ, ಸಾಗರ್ ಭಂಡಾರಿ, ವಿಘ್ನೇಶ್ ಪಟ್ಟಾಭಿ, ಚೂ ನವೀನ, ಗೆಳೆಯಾರು ನಾಗ, ಹೇಮಂತ ನಸ್ರು, ಇನ್ನು ಪ್ರಶಾಂತ ಪಿಳ್ಳೆ, ಈ ರೀತಿಯ ಒಂದು ಕೆಲವು ಬಹಳಷ್ಟು ಅನುಭವಿ ಆಟಗಾರನ ಹೊಂದಿಕೊಂಡಂತ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಕೂಡ. ಕೇವಲ ಒಂದೋಟವನ್ನಷ್ಟೇ ಭಂಡಾರಿ ದಾಖಲಿಸಿದ್ರು. 4 ಓವರ್ಗಳು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ 4 ಓವರ್ಗಳ ಮುಕ್ತಾಯಕ್ಕೆ 42ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಟೀಮ್ ಬಾಬು ಇಲವನ್ ಕ್ರಿಕೆಟರ್ಸ್. ಇನ್ನುಳಿದ 24 ಎಸೆತ ಅದಷ್ಟು ಓಟವನ್ನು ದಾಖಲಿಸಿದರೆ ಕಾದು ನೋಡಬೇಕಾಗಿದೆ. ಪ್ರಸ್ತುತ ಮತ ವೀಕ್ಷಣೆಯಲ್ಲಿ ಬದಲಾವಣೆ. ಮುಂದಿನ ವಿದ್ಯಮಾನಕ್ಕಾಗಿ ಫಾರೂಕ್ ಪಾಷಾ ಅರೋಹಳ್ಳಿ ಕನಕಪುರ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ಹಲೋ, ಧನ್ಯವಾದ ಅಫ್ಜಲ್ ಕೊಪ್ಪರ್ ಅವರ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಟ್ರೋಫಿ ಫೈಟರ್ಸ್ ನಾಯಕ ಶಾನ್ ನಂದ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಈಗಾಗಲೇ 4 ಓವರ್ ಮುಕ್ತಾದ ಬಳಿಕ 42 ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಬಾಬು ಇಲೆವನ್ಗೆ. ಕಿಶನ್ ಶೆಟ್ಟಿ 5 ಓವರ್ಗಾಗಿ ಕಿಶನ್ ಶೆಟ್ಟಿ ಎಸೆದ ಚೆಂಡು ಸ್ವಿಚ್ ಔಟ್ ಮಾಡುವ ಪ್ರಯತ್ನ ಈ ಬಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಡೇಂಜರಸ್ ಅಪಾಯಕಾರಿ ದಾಂಡಿಗ, ಜೂನಿಯರ್ ಕ್ರಿಸ್ ಗೇಲ್ ಎಂಬ ಖ್ಯಾತಿಯಾಗಿರುವಂತಹ ಆಟಗಾರ, ಫ್ರೆಂಡ್ಸ್ ಬೆಂಗಳೂರು ತಂಡದ ಆಧಾರ ಸ್ತಂಭ ನಂಬುಗೆ ಆಟಗಾರ ಸಾಗರ್ ಭಂಡಾರಿ ಪ್ರಸ್ತುತ ಟೀಮ್ ಇಂಡಿಯಾ ಬಾಬು ಇಲೆವನ್ ಪರವಾಗಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಭಂಡಾರಿಗೆ ಚೆಂಡು ಭಾವಿಸ್ತಾ ಮರಿತು ಹೊಡೆತ ಡೀಪ್ ತಡವ ನಡುವ ಬಿರುಸಿನ ಬೌಂಡ್ರಿ 4 ಸೇರ್ಪಡ ಮುರುಗೇಶ್ ಡಾನ್ಸಿಂಗ್ ಅಂಪೈರ್
ವಿಶಿಷ್ಟ ಶೈಲಿಯಲ್ಲಿ ಬೌಂಡ್ರಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 46, 2 ವಿಕೆಟ್ ನಷ್ಟಕ್ಕೆ. 5ನೇ ಓವರ್ ಈಗಾಗಲೇ ಆರಂಭವನ್ನು ಕಂಡುಕೊಂಡಿದೆ. ಅಂತಿಮ 4 ಚೆಂಡು 5ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಮತ್ತೆ ಕಿಶನ್ ಶೆಟ್ಟಿ 3ನೇ ಬಾರಿ. ಸಾಗರ್ ಭಂಡಾರಿ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬಹಳ ಸುತ್ತಮರಿತ ಶರವೇಗದಲ್ಲಿ ಗೂಟ ರಕ್ಷಕನ ಬೊಗಸಲ್ಲಿ ಸೇರ್ತಾ ಇದೆ. ಜಾಣ್ಮೆ, ನೈಪುಣ್ಯತೆ, ಚಾಕಚಕ್ಯತೆ ಎಸ್ಕಾರಿಕೆಯನ್ನ ಕಿಶನ್ ಶೆಟ್ಟಿ ತೋರ್ಪಡಿಸ್ತಾ ಇದ್ದಾರೆ ಟ್ರೋಫಿ ಫೈಟರ್ಸ್ ಪರವಾಗಿ. ಡಾಟ್ ಬಾಲ್ ನ ಸೇರ್ಪಡೆ 4ನೇ ಬಾರಿ. ಸಾಗರ್ಗೆ ಸಂಭಾಷಣೆ ಕ್ಷಣಗಳ ಕಾಲದಲ್ಲಿ ತೋಲ್ತಾ ಇತ್ತು. ಕಿಶನ್ ಶೆಟ್ಟಿಗೆ ಯಶಸ್ಸು ಲಭಿಸ್ತಾ ಇದೆ. ಟೀಮ್ ಇಂಡಿಯಾ ಬಾಬುಲವನ ಆಧಾರ ಸ್ತಂಭ, ನಂಬುಗೆ ಆಟಗಾರ, ರಾಜ್ಯ ಕಂಡಂತ ಶ್ರೇಷ್ಠ ಆಟಗಾರ ಸಾಗರ್ ಭಂಡಾರಿ ಬ್ಯಾಕ್ ಟು ಪೆವಿಲಿಯನ್. KHPL ಕರ್ನಾಟಕ ಆಲ್ಬಾರ್ ಪ್ರೀಮಿಯರ್ ಲೀಗ್ ಮೊದಲ ವರ್ಷದ ಆರಂಭಿಕ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಆಟಗಾರ ನಸ್ರು ಅಂಕಣಕ್ಕೆ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಬಲ್ಲಂತ ಇಬ್ಬರು ಆಟಗಾರರು, ಒಂದೆಡೆ ನಾಗ ಗಿಳಿಯಾರು ಆದ್ರೆ ಮತ್ತೊಂದೆಡೆ ನಸ್ರು ಇಲಿಯಾಸ್ ನಗರ ಈಗ ಪ್ರಸ್ತುತ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಕಿಶನ್ ಶೆಟ್ಟಿ ಎಸ್ಕಾರಿಕೆಯಲ್ಲಿ. ಶಾರ್ಟ್ ಆಗಿರ್ತಕ್ಕಂಥ ಚೇಳು ಭಾಷದ ಮರಿತ ಹೊಡೆತ ಕವರ್ಸ್ ಹಾಗೂ ಕರ್ಮ ನೋಡುವ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಸೇರ್ಪಡೆ. ಬಳಿ ರಾಕೇಶ್ ಸಿರ್ಸಿ ಮತ್ತೆ ರಾಕೇಶ್ ಶೆಟ್ಟಿ ಎಸ್ಕಾರಿಕೆಯಲ್ಲಿ ಅಂತಿಮ ಚೆಂಡಿಗಾಗಿ. ಬನ್ನಿ ಸರ್, ಅಲ್ಲಿ ಥರ್ಡ್ ಅಂಪರ್ ಕೇಳ್ತಾರೆ ಬನ್ನಿ. ನಸ್ರು ದೇಸಂತ ಚೆಂಡು ಬಹಳ ಸುತ್ತಮರಿತ ಸೇತ ಶರವೇಗದಲ್ಲಿ ಗೂಟ ರಕ್ಷಕನ ಬದಲಿಸಲು ಸೇರುತ್ತಾ ಇದೆ. ಮುಕ್ತ ಕಂಡಿರ್ತಕ್ಕಂಥ 5 ಓವರ್ನ ಬಳಿಕ 50 ಓಟವನ್ನು ದಾಖಲಿಸ್ತಾ ಇದೆ टीम इंडिया बाबुलवान. 3 विकेट नष्टಕ್ಕೆ. 5 ओवर की समाप्ति के बाद 50 रन 3 विकेट के नुकसान पर. अभी भी 18 गेंद बाकी हैं. कितने रन बटोर पाएंगे यहां पर देखना पड़ेगा टीम इंडिया बाबुलवान. हेलो, धन्यवाद डीजे.
ನಾಗಾ ಸ್ಟ್ರೈಕರ್ ಅಲ್ಲಿ ಕಾರ್ತಿಕ್ 6ನೇ ಓವರ್ಗಾಗಿ. ನಾಗಾಗೆ ಸಂಪಾಚನೆ ಔಟ್ ಆಗ್ತಾ ಇದೆ. ಕಾರ್ತಿಕ್ ಯಶಸ್ಸು ಲಭಿಸ್ತಾ ಇದೆ. ಗಿಳಿಯಾರು ನಾಗ ಬ್ಯಾಕ್ ಟು ದ ಪೆವಿಲಿಯನ್. ಅದೇ ರೀತಿ ಪ್ರತಿಯೊಂದು ಕ್ರೀಡಾ ಟೂರ್ನಿಗೂ ಕೂಡ ತಮಗೆ ಕೆನೋಪಿ ವ್ಯವಸ್ಥೆ ಇರಬಹುದು ಅಥವಾ ಕ್ರಿಕೆಟ್ ಪಂದ್ಯಾಕೂಟಕ್ಕಾಗಿ ಕ್ರಿಕೆಟ್ ಪಂದ್ಯಾವಳಿಗಳಿಗಾಗಿ ಅತ್ಯುತ್ತಮವಾದಂತಹ ಒಂದು ಧ್ವನಿವರ್ಧಕದ ವ್ಯವಸ್ಥೆ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರತಕ್ಕಂಥ ರಾಯಲ್ ಕ್ರಿಯೇಷನ್ಸ್ ಆ ಸಂಸ್ಥೆ ಕೂಡ ಮೊದಲಾಗಿ ಅಭಿನಂದಿಸ್ತಾ ಇದ್ದಾವೆ. ದಯವಿಟ್ಟು ಲೈಟಿಂಗ್ ವ್ಯವಸ್ಥೆ ನೋಡ್ತಾ ಇದ್ದೀರಿ, ಜೊತೆಯಲ್ಲಿ ಧ್ವನಿವರ್ಧಕದ ವ್ಯವಸ್ಥೆ, ಕೆನೋಪಿ ವ್ಯವಸ್ಥೆ, ಪ್ರತಿಯೊಂದು ಕೂಡ ಸೋಫಾ ವ್ಯವಸ್ಥೆ ಇರಬಹುದು, ಸ್ಟೇಜ್ ವ್ಯವಸ್ಥೆ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಡುವಂತಹ ಒಂದು ಸಂಸ್ಥೆ ರಾಯಲ್ ಕ್ರಿಯೇಷನ್. ಆ ಸಂಸ್ಥೆಯನ್ನು ಸಂಪರ್ಕಿಸಿದಾಗ ಕೇಳಿಕೊಳ್ತಾ ಇದ್ದಾವೆ. ಕಾರ್ತಿಕ್ ಕೇಸ್ಕಾರ್ಗೆ ಮತ್ತೊಮ್ಮೆ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಔಟ್ ಸೈಡ್ ಲಕ್ಷ್ಯನತ್ತ ಚೆಂಡು ಕ್ರಮಿಸ್ತಾ ಇತ್ತು. ಚೆಂಡಿಗೆ ತೀರ್ಪುಗಾರರು ವೈಡ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 51. ಕಾರ್ತಿಕ್ ಕೇಸಂದ 2ನೇ ಚೆಂಡು ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಶಾರ್ಟ್ ಫೈನಲ್ ನಡುವೆ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಒಂದೋಟದ ಸೇರ್ಪಡೆ ಗುಂಜೂರಿನ ಇತಿಹಾಸದಲ್ಲಿ ಯಾರು ಕಂಡರಿಯದೇ ಇರತಕ್ಕಂಥ ಕೇಳದೇ ಇರತಕ್ಕಂಥ ದಾಖಲೆ ಶ್ರೀಮಂತ ಕ್ರಿಕೆಟ್ ಪಂದ್ಯಾಕೂಟವನ್ನ ಆಯೋಜಿಸ್ತಾ ಇದ್ದಾರೆ. ಇದೇ ಕ್ರೀಡಾಂಗಣದಲ್ಲಿ KVR ಕಪ್ ಸಾಗಿ ಬಂದಿದ್ರು ಕೂಡ ನಿನ್ನೆ ದಿನ ಒಂದು ಇತಿಹಾಸವನ್ನು ನಿರ್ಮಿಸಿದ KHPL ಯಶಸ್ವಿಯಾಗಿ 2ನೇ ದಿನದ ಆಟಕ್ಕೆ ಕಾಲು ಇಡ್ತಾ ಇದೆ ಕೂಡ. ನಸ್ರೋಗಸಂದ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಎಕ್ಸ್ಟ್ರಾ ಕವರ್ ನಡುವೆ ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ನಸ್ರು ಇನ್ನಿಂಗ್ಸ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮತ್ತೋರ್ವ ನಂಬುಗೆ ಆಟಗಾರ, ರಾಜ್ಯ ಕಂಡಂತ ಶ್ರೇಷ್ಠ ಆಟಗಾರರಲ್ಲಿ ಪ್ರಮುಖರು ಕೂಡ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಸುದೀರ್ಘ ಕಾಲ ಆಡ್ತಾ ಇರತಕ್ಕಂಥ ಆಟಗಾರ ನವೀನ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡಿನಲ್ಲಿ 2 ಓಟ ಬೇಕಾಗಿರುವಂತಹ ಸಂದರ್ಭದಲ್ಲಿ ಸಮಯೋಚಿತ ಬ್ಯಾಟಿಂಗ್ ನಿಂದಾಗಿ ಪಂದ್ಯಾಟವನ್ನು ಜಯಿಸಿಕೊಟ್ಟಿರುವಂತಹ ಆಟಗಾರ ನವೀನ ಪ್ರಸ್ತುತ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕಾರ್ತಿಕ್ ಬಹಳ ಉತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಟ್ರೋಫಿ ಫೈಟರ್ಸ್ ಪರವಾಗಿ. ಈಗಾಗಲೇ 1ರಲ್ಲಿ ಸೋಲನ್ನು ಕಂಡು 1ರಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ಟ್ರೋಫಿ ಫೈಟರ್ಸ್ 3ನೇ ಪಂದ್ಯಾಟವನ್ನು ಜಯವನ್ನು ದಾಖಲಿಸುವ ನಿರೀಕ್ಷೆಯಲ್ಲಿದ್ರೆ ಇತ್ತ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿದೆ ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11. ಮತ್ತೆ ಕಾರ್ತಿಕ್ 4ನೇ ಬಾರಿ. ಹುದ್ದರಿ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ ಈ ಬಾರಿ ಶರವೇಗದಲ್ಲಿ ಗೂಟ ರಕ್ಷಕನ ಬಗಸಲ್ಲಿ ಸೇರ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 52, 52 ಅಲ್ಲಿ 5ನೇ ಬಾರಿ.
ಯಾರ್ಕರ್ಲೆಂಡ್ ಡೆಲಿವರಿ ಭಾಷಣ ಮರೆತು ಎಸೆತ ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ ಬೈಮುಖವಾಗಿ ಒಂದಡದ ಪೂರೈಕೆ ಆಗ್ತಾ ಇದೆ. ಬಹುಶಃ ದಾಂಡನ್ನು ಸವರಿಕೊಂಡು ಗೂಟದ ಹಿಂಡದಲ್ಲಿ ಕ್ರಮಿಸಿದ ಒಂದೋಟದ ಪೂರೈಕೆ ಆಗ್ತಾ ಇದೆ. ಮತ್ತೊಮ್ಮೆ ಕಾರ್ತಿಕ್ ಕೊನೆಯ ಬಾರಿ ನಿರಂಜನ್ ಸ್ಟ್ರೈಕರ್ ಅಲ್ಲಿ ಬಳಸಿದ ಮರಿತ ಹೊಡೆತ ಮಿಡ್ ವಿಕೆಟ್ ನಡುವೆ ಕ್ರಮಿಸ್ತಾ ಇದೆ. ಒಂದೋಟ ಎರಡನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ನೋಬಲ್ ಸೂಚನೆ ರವಾನೆ ಆಗ್ತಾ ಇದೆ. 1+2 ಮೂರೋಟದ ಹೆಚ್ಚುವರಿ ಸೇರ್ಪಡೆ ಜೊತೆಯಲ್ಲಿ ಫ್ರೀ ಅವಕಾಶ ಕೂಡ ಲಭಿಸ್ತಾ ಇದೆ. अंपायर रिव्यू है क्या? ओके ತಂಡದ ಒಟ್ಟು ಮೊತ್ತ 56. ಕೊನೆಯ ಬಾರಿ ಫ್ರೀ ಚೆಂಡು ನಿರಂಜನ್ಗೆ ಸಂದ ಅಂತಿಮ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ ಬೀಸುವ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ ಲೆಫ್ಟಿ ನಿರಂಜನ್. 6 ಓವರ್ ಮುಕ್ತಾದ ಬಳಿಕ 56 ಓಟವನ್ನು ಟೀಮ್ ಇಂಡಿಯಾ ಬಾಬುಲನ್ನು ದಾಖಲಿಸ್ತಾ ಇದೆ. 5 ವಿಕೆಟ್ ನಷ್ಟಕ್ಕೆ ಇನ್ನಿಂಗ್ಸ್ ನ ಅಂತಿಮ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಇಲ್ಲಿ ಟೀಮ್ ಬಾಬು 11 ದಾಖಲಿಸ के नुकसान पर इनिंग्स समाप्ति के लिए मात्र 12 गेंद बाकी है. कितने रन बटोर पाएंगे फिलहाल देखना पड़ेगा. एक बहुत ही जबरदस्त क्रिकेट श्रृंखला जो कि इस गुंजूर के मैदान पर कल का दिन शुरू हो चुका है. टीम इंडिया बाबूलैंड अंतिम समय तक लड़ने वाली टीम है. क्या यह इस मैच को जीत हासिल कर सके फिलहाल देखना पड़ेगा. नवीन स्ट्राइक पड़कोल्ता है. ನವೀನ್ಗೆ ಸಂತ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಆಗುವ ಸಾಧ್ಯತೆ. 3ನೇ ಅಟೆಂಪ್ಟ್ ಅಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ ಮಿಡ್ ವಿಕೆಟ್ ನಡುವೆ. ಸದ್ಯ ನವೀನನಿಗೆ ಆರಂಭಿಕ ಜೀವದಾನ ಲಭಿಸ್ತಾ ಇದೆ. 360 ಡಿಗ್ರಿ ಆಟಗಾರ ಎಬಿ ಡಿ ವಿಲಿಯರ್ಸ್ ರೂಪದಲ್ಲಿ ಬಿರುಸಿನ ಸಿಕ್ಸರ್ ಬೌಂಡ್ರಿಯನ್ನು ದಾಖಲಿಸಿರುವಂತಹ ಆಟಗಾರ ನವೀನನಿಗೆ ಆರಂಭಿಕ ಯಶಸ್ಸು ಆರಂಭಿಕ ಜೀವದಾನ ಲಭಿಸ್ತಾ ಇದೆ. ಮತ್ತೆ ಶ್ರೇಯಸ್ 2ನೇ ಬಾರಿ ಲೆಫ್ಟ್ ನಿರಂಜನ್ ಸ್ಟ್ರೈಕರ್ ಅಲ್ಲಿ ತೀರಾ ಶಾರ್ಟ್ ಆಗಿ ಬೀರ್ತಕ್ಕಂಥ ಚೆಂಡು ಬೌನ್ಸಿಂಗ್ ಡೆಲಿವರಿ ಮತ್ತೊಮ್ಮೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ವೈಡ್ ಬಾಲ್ ಸೂಚನೆ 1+1 2 ಓಟದ ಹೆಚ್ಚುವರಿ ಸೇರ್ಪಡೆ. ಬೈ ರೂಪದಲ್ಲಿ ಮತ್ತೊಂದು ಓಟವನ್ನು ಪೂರೈಸಿದ್ರು. ವೈಡ್ ಜೊತೆಯಲ್ಲಿ ಮತ್ತೊಂದು ಓಟ 1+1 2 ಓಟದ ಒಂದು ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ಕಂಡುಕೊಳ್ತಾ ಇದೆ. ನವೀನ್ಗೆ ಸಂತ ಚೆಂಡು ಜೀವದಾನದ ಲಾಭವನ್ನು ಪಡ್ಕೊಂಡ ನವೀನ ಲಾಂಗ್ ಆಫ್ ಲಡುವ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸದ ಆರೋಟದ ಸೇರ್ಪಡೆ.
62 रन 5 विकेट के नुकसान पर। मात्र 10 गेंद बाकी है इनिंग्स समाप्ति के लिए। नवीन स्ट्राइक पर है, एक बहुत ही खतरनाक बल्लेबाज है। मत्तೊಮ್ಮೆ ಶ್ರೇಯಸ್ ಎಸೆದ ಚೆಂಡು ಮತ್ತೊಮ್ಮೆ ಬೀಸುವ ಹಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕದ ಬೀಸಲ ಗೂಟ ರಕ್ಷಕನ ಬೊಗಸಲ್ಲಿ ಸೇರ್ತಾ ಇದೆ. ಡಾಟ್ ಬಾಲ್ ಸೇರ್ಪಡ ಬಹಳ ಉತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಟ್ರೋಫಿ ಫೈಟರ್ಸ್ ಪರವಾಗಿ ಶ್ರೇಯಸ್. ಮತ್ತೋರ್ವ ಅನುಭವಿ ಬೌಲರ್, ಯಾವುದೇ ಕ್ಷಣದಲ್ಲೂ ವಿಕೆಟ್ ಅನ್ನು ಪಡೆಯಬಲ್ಲಂತ ಸಾಮರ್ಥ್ಯವುಳ್ಳ ಬೌಲರ್ ಕೂಡ ಶ್ರೇಯಸ್. 4ನೇ ಬಾರಿ ಕಾಟ್ ಮಾಡುವ ಪ್ರಯತ್ನ ತನ್ಮೂಲಕವಾಗಿ ಎಡ್ಜಾಗುವ ಮುಖ್ಯವಾಗಿ ನವೀನನ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ಳುತ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಎಸ್ಕಾರಿಕೆನ ಶ್ರೇಯಸ್. ಬಾಲ್ ಮತ್ತೊಂದು ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡೆಯುವ ಮುಖ್ಯವಾಗಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ಶ್ರೇಯಸ್. ಅಲ್ಲಿ ಗಮನಿಸಿದರೆ ಮುರುಗೇಶ್ ಡ್ಯಾನ್ಸಿಂಗ್ ಅಂಪೈರ್ ವಿಶಿಷ್ಟ ಶೈಲಿಯಲ್ಲಿ ವರ್ಡ್ ಅನ್ನು ಸೂಚಿಸ್ತಾರೆ. ಬಹುಶಃ ಈ ರೀತಿ ಸೂಚನೆ ಕೊಡಲು ಕಷ್ಟ ಸಾಧ್ಯವಾದಂತ ವಿಚಾರ. ಸದ್ಯ ಈಗ ರಾಜ್ಯದ ಕನ್ನಡಿಗ ಹುಡುಗ ನಮ್ಮ ಪರಿಸರದ ಮುರುಗೇಶ್ ಡ್ಯಾನ್ಸಿಂಗ್ ಅಂಪೈರ್ ವಿಶಿಷ್ಟ ಶೈಲಿಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ ವೈಡ್ನ ರೂಪದಲ್ಲಿ. ಬಹಳ ಸುಧಾಮ ತಿಳಿಸಿದ ಶರ್ವೇಗದಲ್ಲಿ ಎಸ್ಕಾರಿಕೆಯನ್ನು ಶ್ರೇಯಸ್ ತೋರ್ಪಡಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡ ತಡ 66 66 6 ವಿಕೆಟ್ ಆಘಾತದ ಬಳಿಕವಾಗಿ ಟೀಮ್ ಇಂಡಿಯಾ ಬಾಬು 11. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 66 ತಂಡದ ಒಟ್ಟು ಗಳಿಕೆ. ಶ್ರೇಯಸ್ ಅಂತಿಮ ಚೆಂಡು ಭಾಷಿತ ಮರತೆ ಎಸೆತ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಒಂದರ ಬದಲಾಗಿ ಅವಳಿ ಓಟವನ್ನು ಬಿಟ್ಕೊಟ್ರು. ಬಹಳ ಉತ್ತಮ ರೀತಿಯ ಅತ್ಯುತ್ತಮವಾದ ಹೊಂದಾಣಿಕೆ ಜೊತೆ ಆಟ ಬರ್ತಾ ಇದೆ. ಇಬ್ಬರು ದಾಂಡಿಗರ ನಡುವೆ ಒಂದಡ ನಿರಂಜನ್ ಮತ್ತೊಂದಡ ನಾಡಿ ಇಬ್ಬರ ನಡುವೆ ಹೊಂದಾಣಿಕೆ ಜೊತೆ ಆಟ ಬರ್ತಾ ಇದೆ. ಒಂದರ ಬದಲಾಗಿ ಅವಳಿ ಓಟವನ್ನು ದಾಖಲಿಸಿದ್ರು. 7 ಓವರ್ ಮುಕ್ತಾದ ಬಳಿಕ ಟೀಮ್ ಇಂಡಿಯಾ ಬಾಬುಲವನ್ನ ಒಟ್ಟಾರೆ ಗಳಿಕೆ 68 6 ವಿಕೆಟ್ ನಷ್ಟಕ್ಕೆ. After completion 7th over score moves on to 68, loss of 6 important wicket. 7 ओवर की समाप्ति के बाद 68 रन 6 विकेट के नुकसान पर. ಇನ್ನಿಂಗ್ಸ್ ಅಂತಿಮ 6 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 6 ಬಾಲ್ ರಿಮೈನಿಂಗ್ ನೌ. ಅಂಕಣದ ಭಾಗದಲ್ಲಿ ಲೆಫ್ಟ್ ನಿರಂಜನ್ ಮತ್ತೊಂದು ಮ್ಯಾಟಿ ಅದೇ ಶೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತಿಮ 6 ಚೆಂಡು ಬಾಕಿ ಉಳಿತಾರೆ. ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯನ್ನ ಇಲ್ಲಿ ನೀಡುತ್ತಾರೆ ಟ್ರೋಫಿ ಫೈಟರ್ಸ್ಗೆ ನೋಡಬೇಕಾಗಿದೆ. ಪುರುಷಿ ಅಂತಿಮ ಓವರ್ಗಾಗಿ ಬೃಹತ್ ಮೊತ್ತವನ್ನು ಚೇಸ್ ಮಾಡಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಈಗಾಗಲೇ ಓಟದ ಗಳಿಕೆಯಲ್ಲಿ ಕುಂಠಿತವನ್ನು ಕಂಡುಕೊಳ್ತಾ ಇದೆ. ಕೇವಲ 66 ಓಟವನ್ನು ಮಾತ್ರ ಇಲ್ಲಿ ದಾಖಲಿಸ್ತಾ ಇದೆ 7 ಓವರ್ ಮುಕ್ತಾದ ಬಳಿಕವಾಗಿ. ಅಲ್ಲಿ ಪಂದ್ಯಾಟ ಮುಂದುವರಿಸಬೇಕು. ಈಗಾಗಲೇ ವಿಳಂಬ ಆಗ್ತಾ ಇದೆ. ಟೈಮ್ ಆನ್ ಇದೆ, ಗಮನಿಸಿಕೊಳ್ಳಿ.
ಇನ್ನಿಂಗ್ಸ್ ಅಂತಿಮ 6 ಚುರುಗಳು ಬಾಕಿ ಉಳ್ಕೊಳ್ತಾ ಇದೆ. ಲೆಫ್ಟಿ ನಿರಂಜನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 68. ನಿರಂಜನ್ ವೇಸಂದ ಚೆಂಡು ಬಾರಿಸಿದ ಮರೆತ ಹೊಡೆತ ಗೂಟದ ಹಿಂಬದಿಯಲ್ಲಿ ಕ್ರಮಿಸ್ತಾ ಇದೆ. 4 ಹೊಡೆದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 72, 72. ಮತ್ತೆ ಪುರುಷಿ ಎರಡನೇ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕಟ್ ಮಾಡುವ ಪ್ರಯತ್ನ. ಈ ಬಾರಿ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಓಟಗಳಿಗೆ ಇಲ್ಲಿ ಪುರುಷಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 4 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಇನ್ನಿಂಗ್ಸ್ ಸಮಾಪ್ತಿಗಾಗಿ. 3ನೇ ಬಾರಿ ಮತ್ತೊಮ್ಮೆ ಪುರುಷಿ ಟು ನಿರಂಜನ್. ಬಹಳ ಸುತ್ತಮರಿತ ಸೇತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಶರವೇಗದಲ್ಲಿ ಎಸ್ಕಾರ್ಗೆನ ಪುರುಷಿ ತೋರ್ಪಡಿಸಿದ್ರು. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಸಮಾಪ್ತಿಗಾಗಿ. ತಂಡದ ಒಟ್ಟು ಮೊತ್ತ 72. ಮತ್ತೆ ಪುರುಷಿ ನಿರಂಜನ್ಗೆ ಸಂತ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಬಗನ ಕ್ರಮಿಸ್ತಾ ಇದೆ. ಗಗನ ಚುಂಬಿಗೆ 6 ರನ್ ಲೆಫ್ಟ್ ನಿರಂಜನ್ ದಾಖಲಿಸ್ತಾ ಇದ್ದಾರೆ. ಔಟ್ ಆಫ್ ಪಾರ್ಕ್ ಚೆಂಡು ಕ್ರಮಿಸಿದ ಆರೋಟದ ಸೇರ್ಪಡೆ. ಇನ್ನಿಂಗ್ಸ್ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 78ಕ್ಕೆ ತಲುಪ್ತಾ ಇದೆ. ಓಟದ ಬಡವನ ಕಾಣ್ತಾ ಇರತಕ್ಕಂಥ ಟೀಮ್ ಇಂಡಿಯಾ ಬಾಬು ಲವನ್ಗೆ ಈಗ 6 ಸ್ವಲ್ಪ ಮಟ್ಟಿಗೆ ಆಶಾದಾಯಕ ಅಂಶ ಆಗ್ತಾ ಇದೆ. ಲೋವರ್ ಫುಲ್ ಟಾಸ್ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ನಡುವೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಮ್ಯಾಡಿ ಮುಖ್ಯವಾಗಿ ನಕಾರ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ ಪುರುಷಿ. ಇನ್ನಿಂಗ್ಸ್ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 79, 79. 79 ರನ್ 6 ವಿಕೆಟ್ಗೆ ನುಕ್ಸಾನ್ ಪಾರ್. ಅಂತಿಮ ಚೆಂಡಿಗಾಗಿ ಮತ್ತೊಮ್ಮೆ ಪುರುಷಿ ಟು ಮ್ಯಾಡಿ. ಬಹಳ ಸುತ್ತಮರಿತ ಹೊಡೆತ ಸ್ಕೋರ್ ಲೆಗ್ ಸೀಮಾ ರೇಖೆ ಅಂಚಿನದ ಕ್ರಮಿಸ್ತಾ ಇದೆ. 1 ಬಾಸ್ ಬಾಡಿ 4 ಹೊಡೆದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 83, 83. ಆರಂಭಿಕ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಗುಂಜೂರಿನ ಇತಿಹಾಸದಲ್ಲಿ ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸ್ತಾ ಇದೆ KVR ಕ್ರೀಡಾ ಟೂರ್ನಿ ನಾಮದಲ್ಲಿ ಸಾಗಿ ಬಂದಿತ್ತು. ಒಂದು ಸಂಸ್ಥೆ ಈಗ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸ್ತಾ ಇದೆ. ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಗುಂಜೂರಿನಲ್ಲಿ ಒಂದು ದಾಖಲೆಯನ್ನು ಬರೀತಾ ಇದೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ಕ್ರೀಡಾ ಟೂರ್ನಿಗಾಗಿ ಬಹಳಷ್ಟು ಹಣವನ್ನು ವ್ಯಯಿಸ್ತಾ ಇದೆ ಒಂದು ಸಂಸ್ಥೆ. ರಾಜ್ಯ ಕಂಡಂತ ಶ್ರೇಷ್ಠ ತೀರ್ಪುಗಾರರು, ಮಹಾರಾಷ್ಟ್ರ ಪರಿಸರದ ಹೆಮ್ಮೆಯ ತೀರ್ಪುಗಾರರು, ಸಾಕಷ್ಟು ಸಿನಿಮಾ ನಟರ ಜೊತೆಯಲ್ಲಿ, ಅದೇ ರೀತಿ ಸಾಕಷ್ಟು ನಮ್ಮ ಇಂಡಿಯನ್ ಕ್ರಿಕೆಟರ್ ಜೊತೆಯಲ್ಲಿ ಅನುಭವಿ ತೀರ್ಪುಗಾರಿಕೆಯನ್ನು ತೋರ್ಪಡಿಸಿರುವಂತಹ ಶ್ರೀಯುತ ಸತೀಶ್ ಕುರುಪ್, ಸಾಕಷ್ಟು ಸಿನಿಮಾ ನಟರು ಸಲ್ಮಾನ್ ಖಾನ್ ಇರ್ಬೋದು, ಧರ್ಮೇಂದ್ರ ಇರ್ಬೋದು, ಅವರ ಜೊತೆಯಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿದ್ದಾರೆ. ಒಂದು ಧರ್ಮೇಂದರ್ ಬಹುಶಃ ಕಪ್ಗಾಗಿ. ಸೊ ಈ ನಿಟ್ಟಿನಲ್ಲಿ ಗೋವಿಂದ್ ಖೇರ್ಕರ್, ಸತೀಶ್ ಕುರುಪ್, ರಮಾಕಾಂತ್ ಪವಾರ್
ಇವರೆಲ್ಲರಿಗೂ ಕೂಡ ನಮ್ಮ ಈ ಒಂದು KHPL ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ವೀಕ್ಷಕಗಳಿಗಾಗಿ KHPL ಅಲ್ಲಿ ಮಾಡ್ತಿರುವಂತಹ ವೀಕ್ಷಕಗಾರರು KSPL ಕೂಡ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಅಬ್ಬಾಸ್ ಬಾಬು, ಅದೇ ರೀತಿ ಅಫ್ಜಲ್ ಕೊಪ್ಪ, ಜೊತೆಯಲ್ಲಿ ಸಿರ್ಸಿ ಪರಿಸರದ ರಾಕೇಶ್, ಅದೇ ರೀತಿ ಉಮೇಶ್ ಮೆಂಡನ್, ಇವರೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಒಂದು ಕ್ರೀಡಾ ಟೂರ್ನಿಯ ಪರವಾಗಿ ಇಲ್ಲಿ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ವೀಕ್ಷಕಗಳಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿಧಾನಕ್ಕಾಗಿ ರಾಕೇಶ್ ಶಿರ್ಸಿರನ್ನು ಬದಲು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಯನ್ನ ನಿಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಟ್ರೋಫಿ ಫೈಟರ್ಸ್ ತಂಡದ ಪರವಾಗಿ ಕಾದು ನೋಡೋಣ. ಓಪನಿಂಗ್ ನಲ್ಲಿ ಯಾವುದರ ಬದಲಾವಣೆ ಆಗುತ್ತಾ ಇಲ್ಲ. ಅದೇ ಒಂದು ಜೋಡಿ ಮತ್ತೆ ಅಂಕಣಕ್ಕೆ ಪ್ರವೇಶಾತಿ ಕಾಣ್ತಾ ಇದೆ. ಓಪನಿಂಗ್ ದಾಂಡಿಗರಾಗಿ ಎಲ್ಲ ಸಿದ್ಧತೆಯಲ್ಲಿ ಒಂದು ಬದಿಯಲ್ಲಿ ISPL ಸೀಸನ್ 1 ಮೈಟಿ ಮುರಳಿ ಆಡಿದರೆ ಮಾಜಿ ಮುಂಬೈ ತಂಡದಲ್ಲಿ ISPL ಸೀಸನ್ 2ರಲ್ಲಿ KVN ಸ್ಟ್ರೈಕರ್ಸ್ ಬೆಂಗಳೂರು ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಅರ್ಜುನ್ ಭೋಸ್ಲೆ. ಅರ್ಜುನ್ ಅವರ ಜೊತೆಯಾಗಿ ಮತ್ತೊಬ್ಬ ದೈತ್ಯ ಪ್ರತಿಭೆ ರಿಯಲ್ ಫೈಟರ್ಸ್ ಬೆಂಗಳೂರು ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರ, ಯಾವುದೇ ಸಮಯದಲ್ಲೂ ಕೂಡ ಏಕಾಂಗಿಯಾಗಿ ಪಂದ್ಯದ ಗತಿಯನ್ನು ಬದಲಿಸುವ ಸಾಮರ್ಥ್ಯವಂತ ಆಟಗಾರ ರಿಯಲ್ ಫೈಟರ್ಸ್ ತಂಡ ಹರಿ ಟ್ರೋಫಿ ಫೈಟರ್ ತಂಡದಲ್ಲಿ ಕಾಣ್ತಿರುವ ಹಾಗೆ ರಿವರ್ಸ್ ಹರಿ ಅಂತೂ ಕೂಡ ಪ್ರಖ್ಯಾತಿ ಪಡೆದಂತಹ ಆಟಗಾರ. ಕಾದು ನೋಡೋಣ. ಅದೇ ರೀತಿ ಟೀಮ್ ಬಾಬು 11 ತಮ್ಮ ಬ್ಯಾಟಿಂಗ್ ಅನ್ನ ಮುಕ್ತಾಯಗೊಂಡಿದೆ. ಈಗೇನಿದ್ರು ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಮುಖ್ಯದೊಂದಿಗೆ ತಮ್ಮ ತಂಡದ ಪ್ರದರ್ಶನದ ಮೇಲೆ ನಿರ್ಭರವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮೊದಲನೆಯ ಓವರ್ ಅನ್ನ ತೆಗೆದುಕೊಂಡು ಕಾಲೇಜ್ ರೋಡ್ ತುದಿಯಿಂದ ಕರ್ನಾಟಕದ ಕ್ರಿಸ್ ಗೈಲ್ ಎಂದು ಖ್ಯಾತಿ ಪಡೆದಿರುವ ಸಾಗರ್ ಭಂಡಾರಿ ಮೊದಲನೆಯ ಓವರ್ ಅನ್ನು ತೆಗೆದುಕೊಂಡು ಸಾಗರ್ ಭಂಡಾರಿ. ಸ್ಟ್ರೈಕ್ ನಲ್ಲಿ ಅರ್ಜುನ್ ಭೋಸ್ಲೆ. ಮದಗಜಗಳ ಕಾದಾಟ, ಬ್ಯಾಟಲ್ ಆಫ್ ದ ಹೆವಿ ವೇಟ್ಸ್ ಅಂತ ಹೇಳ್ಬೋದು. ಬೌಲಿಂಗ್ ನಲ್ಲಿ ಸಾಗರ್.
ಇವನು ದಕ್ಷಿಣ ಕರ್ನಾಟಕ ಭಾಗದ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಆದರೆ ಸ್ಟ್ರೈಕ್ ನಲ್ಲಿ ಅರ್ಜುನ್ ಭೋಸ್ಲೆ, ಉತ್ತರ ಕರ್ನಾಟಕದ ನಂಬರ್ 1 ಟೆನ್ನಿಸ್ ಬಾಲ್ ಪ್ಲೇಯರ್. 84 ರನ್ಗಳ ಗುರಿ 48 ಎಸೆತಗಳಲ್ಲಿ. ಓಕೆ, ಲೆಟ್ಸ್ ಪ್ಲೇ ಅಂಪೈರ್. ಮೊದಲನೇ ಎಸೆತ ಎಳೆದು ಬಾರಿಸ್ತಾರೆ, ಫುಲ್ ಶಾಟ್. 4 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಅರ್ಜುನ್. ಇಟ್ ವಾಸ್ ಅ ನಾಟ್ ಬ್ಯಾಡ್ ಬಾಲ್ ಫ್ರಮ್ ಸಾಗರ್, ಬಟ್ ಬೌನ್ಸರ್ ಅನ್ನ ಗುರುತಿಸಿ 4 ರನ್ಗಳನ್ನ ಬಾರಿಸಿದ್ದಾರೆ. 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 4. ಪ್ರಥಮ ಓವರ್ನ ಪ್ರಗತಿಯಲ್ಲಿ ಮದಗಜಗಳ ಕಾದಾಟ. ಸಾಗರ್ ಭಂಡಾರಿ ವರ್ಸಸ್ ಅರ್ಜುನ್ ಭೋಸ್ಲೆ. ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ಬ್ಯಾಟಿಂಗ್ ಬಾಲಿಗೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಕೀಪರ್ ಚೂ ಅವರ ಕೈಯಲ್ಲಿ ಡಾಟೆಡ್ ಡೆಲಿವರಿ. ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಮೂರನೇ ಎಸೆತ ತೆಗೆದುಕೊಂಡು ಕಾಲೇಜ್ ದೊರೆತಿದ್ದ ಸಾಗರ್ ಟು ಅರ್ಜುನ್. ಉತ್ತಮವಾದಂತಹ ಎಸೆತ, ಗುಡ್ ಲೆಂತ್ ಡೆಲಿವರಿ. ಕಟ್ ಮಾಡಲು ಪ್ರಯತ್ನ. ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಖಂಡಿತವಾಗಿ ಕೂಡ ಅರ್ಜುನ್ ಈ ಒಂದು ಟೂರ್ನಾಮೆಂಟ್ KHPL ಸೀಸನ್ 1 ಪ್ರಥಮ ಅರ್ಧಶತಕ ಬಾರಿಸಿದಂತ ಆಟಗಾರ. ಈ ಬಾರಿ ಮತ್ತೊಂದು ಗುಡ್ ಲೆಂತ್ ಡೆಲಿವರಿ. ಕಟ್ ಮಾಡಲು ಪ್ರಯತ್ನ. ಸೇಮ್ ಬಾಲ್. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟ ಇಲ್ಲ. ಡಾಟೆಡ್ ಡೆಲಿವರಿ. ಚುಕ್ಕಿ ಎಸೆತ. ಗುಡ್ ಕಮ್ ಬ್ಯಾಕ್ ಫ್ರಮ್ ಸಾಗರ್ ಭಂಡಾರಿ. ಪ್ರಥಮ ಎಸೆತದಲ್ಲಿ ಬೌಂಡ್ರಿ ಕೊಟ್ಟರು ಕೂಡ ತದನಂತರ 3 ಎಸೆತಗಳನ್ನ ಉತ್ತಮವಾಗಿ ಕಟ್ಟಿಹಾಕಲು ಯಶಸ್ವಿ ಆಗ್ತಾ ಇದ್ದಾರೆ. ಈ ಬಾರಿ ಅರ್ಜುನ್ ಅವರ ರಿವರ್ಸ್ ಬುಕೆಯೊಂದಿಗೆ ಲೀಲಾಜಾಲವಾಗಿ 6 ಓಟಗಳು, ಸಿಕ್ಸರ್. ನೋಡಿ ಸರ್, ಸಮಯ ಓಡ್ತಾ ಇದೆ. ಟೈಮ್ ಈಸ್ ಮೂವಿಂಗ್. ಯಾಕಂದ್ರೆ ಟೈಮರ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಅಂಪೈರ್ ಹತ್ರ ಇದೆ. ನನ್ನ ಕರ್ತವ್ಯ ಆಗುತ್ತೆ, ತಮಗೆ ಗಮನವಿರಲಿ. 35 ನಿಮಿಷಗಳಲ್ಲಿ 8ನೇ ಓವರ್ನ ಪ್ರಾರಂಭವಾಗಿರಬೇಕು ಸರ್. ಐ ಥಿಂಕ್ ತಂಡದ ನಾಯಕ ವಿಘ್ನೇಶ್ ಪಟ್ಟಾಭಿ, ಅತ್ಯಂತ ಅನುಭವಿ ಆಟಗಾರರಿದ್ದಾರೆ. ವಿಘ್ನೇಶ್ ಪಟ್ಟಾಭಿ ಆಗಿರ್ಬೋದು, ಸಾಗರ್ ಭಂಡಾರಿ, ಕರ್ನಾಟಕವಲ್ಲದೆ ಭಾರತದ ಮೂಲೆ ಮೂಲೆಯಲ್ಲಿ ಆಡಿದಂಥ ಆಟಗಾರರಿದ್ದಾರೆ. ಹೆಚ್ಚಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್ ಸರ್. ಸಮಯವನ್ನ ಮತ್ತೊಮ್ಮೆ ಬಾರಿ ಸ್ಟ್ರೈಕ್ನಲ್ಲಿ ಹರಿ, ರಿವರ್ಸ್ ಹರಿ, ರಿಯಲ್ ಫೈಟರ್ ಹರಿ. ಬೌಲಿಂಗ್ ನಲ್ಲಿ ತಮ್ಮ ಕೋಟದ ಪ್ರಥಮ ಓವರ್, ತಂಡದ 2ನೇ ಓವರ್ನ ತೆಗೆದುಕೊಂಡು ಪೆವಿಲಿಯನ್ ತುದಿಯಿಂದ ಸರ್ವಣ ಸರ್ವಣ ಅಂದುಕೊಳ್ಳಿ ನನಗೆ ವೆಸ್ಟ್ ಇಂಡೀಸ್ ನ ಬ್ಯಾಟ್ಸ್ಮನ್ ರಾಮ್ ನರೇಶ್ ಸರ್ವನ್ ನೆನಪಾಗ್ತಾ ಇದೆ. 42 ಎಸೆತ 74 ರನ್ಗಳ ಅವಶ್ಯಕತೆ. ಕಾದು ನೋಡೋಣ. ಬೌಲಿಂಗ್ ನಲ್ಲಿ ಸರ್ವನ್, ಸ್ಟ್ರೈಕ್ ನಲ್ಲಿ
ಮೊದಲನೇ ಬಾರಿಗೆ ಹರಿ. ಓ, ಒಂದು ವಿಶಿಷ್ಟವಾದಂಥ ಬೌಲಿಂಗ್ ಶೈಲಿಯನ್ನ ಹೊಂದಿದ್ದಾರೆ ಶರ್ವಾನ್. ತಮ್ಮ ಬೌಲಿಂಗ್ ರನ್ ಅಪ್ ನೋಡಬಹುದು, ಡಿಫ್ರೆಂಟ್ ಆಗಿದೆ. ಮತ್ತೊಮ್ಮೆ ಗಮನಿಸೋಣ. ತಂಡದ ಮೊತ್ತ 10, ಉತ್ತಮವಾದಂಥ ಪ್ರಾರಂಭ ಅಂತ ಹೇಳ್ಬೋದು. ಎರಡನೇ ಓವರ್ನ ಪ್ರಗತಿಯಲ್ಲಿ ಸ್ಟ್ರೈಕ್ನಲ್ಲಿ ಹರಿ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ಎಲ್ಲೋ ಒಂದು ಬದಲಿ ಅನಾವಶ್ಯಕ ಹೊಡೆತಗಳು ಬರ್ತಾ ಇದೆ ಹರಿ ಅವರಿಂದ. ಯಾಕಂದ್ರೆ ರಿಕ್ವೈರ್ಡ್ ನೋಡಿ 40 ಎಸೆತ 74 ಓಟಗಳ ಅವಶ್ಯಕತೆ ಇದೆ. ರಿವರ್ಸ್ ಸ್ವೀಪ್ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಸೆಟ್ ಆದಾಗಿಲ್ಲ ಇನ್ನೂ ಕೂಡ ಹರಿ ಅವರು ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಸರ್ವಾನ್. ಈ ಬಾರಿ ಆಫ್ ಸೈಡ್ ನಲ್ಲಿ ಎಸ್ತಾ 1 ರನ್ ಕಂಪ್ಲೀಟ್ ಆಗಿದೆ. 2 ರನ್ಗಳು ಕೂಡ ಸುಲಭವಾಗಿ ಪಡೆದಿದ್ದಾರೆ. 2 ರನ್ಗಳೊಂದಿಗೆ ಹರಿ ಅವರ ಖಾತೆ ಆರಂಭವಾಗ್ತಾ ಇದೆ. ತಂಡದ ಮೊತ್ತ 12. ಒಂದು ವಿಕೆಟ್ಗಳ ಹುಡುಕಾಟದಲ್ಲಿದೆ ಬಾಬು ಇಲೆವನ್ ತಂಡ. ಸಾಗರ್ ಭಂಡಾರಿ ಅವರೊಂದು ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸರ್ವನ್ ಅವರಿಗೆ. ಮಿಡ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸಾಗರ್ ಭಂಡಾರಿ. ಈ ಬಾರಿ ಡ್ಯಾನ್ಸಿಂಗ್ ಅಂಪೈರ್. ವಾಟ್ ಅ ಡ್ಯಾನ್ಸ್! ವೈಟ್ ಬಾಲ್, ಅಗಲವಾದ ಎಸೆತ. ಬೆಲ್ಲಿ ಡ್ಯಾನ್ಸ್ ಬರ್ತಾ ಇದೆ ಅಂಪೈರ್ ಅವರಿಂದ. ಮುರುಗೇಶ್. ಮತ್ತೊಂದು ವಾಹ್, ಇದ್ಯಾವುದಪ್ಪ ಕರಾಟೆ ಸ್ಟೈಲ್ ಅಲ್ಲಿ. ವಾ ವಾ ವಾ, ವೈಡ್ ಕಾಲಿಂದ ಕೊಡ್ತಾ ಇದ್ದಾರೆ. ಎಸ್, ನೋಡಿ ಈಗಾಗಲೇ ವೈಟ್ ಬಾಲ್. ಫಸ್ಟ್ ಬಾಂಬ್ಸ್ ಕೂಡ ನೀಡ್ತಾ ಇದ್ದಾರೆ ಅಂಪೈರ್. ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಮುರುಗೇಶ್. ನೋಡೋಣ. ಮತ್ತೊಂದು ಬಿಗ್ ಸ್ವಿಂಗ್ ಮಾಡಿದ್ದಾರೆ ಅಲ್ಲಿ, ಬಟ್ ಎಡ್ಜ್ ಆಗಿದೆ. ಸ್ಕ್ವೇರ್ ಲೆಗ್ ನಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 15, 1.4 ಓವರ್ಗಳಲ್ಲಿ 38 ಎಸೆತ 69 ರನ್ನಿನ ಅವಶ್ಯಕತೆ. ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗ್ತಾ ಇದೆ. ನೋಡೋಣ ಬೌಲಿಂಗ್ ನಲ್ಲಿ ಸರ್ವಾನ್. ಮತ್ತೊಂದು ರಿವರ್ಸ್ ಬಾರಿಸೋ ಪ್ರಯತ್ನ. ವಾ ವಾ ವಾ, ಅಂಪೈರ್ ಜಾಕಿ ಚಾನ್ ಅಂಪೈರ್. ವೈಟ್ ಬಾಲ್. ಎಸ್, ವಿಶಿಷ್ಟವಾದಂತ ಕಲೆಯನ್ನು ಹೊಂದಿದ್ದಾರೆ ಅಂಪೈರ್. ನಿಜವಾಗ್ಲೂ ಮೆಚ್ಚಲೇಬೇಕು. ಯಾಕಂದ್ರೆ ಈ ರೀತಿಯ ಅಂಪೈರ್ಸ್ ನಾನು ಕರ್ನಾಟಕದ ನಮ್ಮ ಹೆಮ್ಮೆಯ ಅಂಪೈರ್. ಅವರು ಕೂಡ ಡ್ಯಾನ್ಸ್ ಮಾಡೋ ಸಾಮರ್ಥ್ಯ ಇದೆ ಅಂತ ಇಲ್ಲಿ ಸಾಬೀತಾಗ್ತಾ ಇದೆ. ಮತ್ತೊಂದು ರಿವರ್ಸ್ ಸ್ವೀಪ್ ಯೊಂದಿಗೆ 4 ಆದ್ರೂ ಅಂಪೈರ್ ಏನೋ ಮಾಡ್ತಾ ಇದಾರೆ. ಎಲ್ಲೋ ಬರ್ತಾ ಇದಾರೆ ಅಂಪೈರ್. ನೋಡೋಣ. ಯೋಗಾಸನ ಸ್ಟೈಲ್ ನಲ್ಲಿ 4 ರನ್ಗಳ ಸೇರ್ಪಡೆ. ಅವರಿಗೆ ಇಲ್ಲಿಂದಾನೇ ನಾನು ಒಂದು ಮನವಿ ಮಾಡ್ತೀನಿ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಅವಕಾಶ ಖಂಡಿತ ನಾನು ಮುರುಗೇಶ್ ಅವರಿಗೆ ಕೊಡಿಸ್ತೇನೆ ಸರ್. ನಮ್ಮ ಭಾಗಕ್ಕೆ ಬರಲೇಬೇಕು ತಾವು ಅಂಪೈರ್. ಮುಂದೆ ಬಂದು ಎಳೆದು ಬಾಳ್ತಾರೆ. ಅರ್ಜುನ್ ಇಟ್ಟ ಗುರಿ ಎಂದಿಗೂ ತಪ್ಪಿಲ್ಲ. ಲಾಂಗ್ ಆನ್ ಅತ್ತ 6.
58 ಓಟಗಳ ಅವಶ್ಯಕತೆ. ಗಮನವಿರಲಿ, ಬಾಬು 11 ತಂಡಕ್ಕೆ ಅರ್ಜುನ್ ಅವರ ವಿಕೆಟ್ ಪಡೆಯಲೇಬೇಕು ಸರ್. ಇಲ್ಲವಾದಲ್ಲಿ ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಲಿಸುವ ಸಾಮರ್ಥ್ಯ ಆ ಆಟಗಾರನಲ್ಲಿದೆ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ತಮ್ಮ ಕೋಟದ 2ನೇ ಓವರ್ನ ತೆಗೆದುಕೊಂಡು ತಂಡದ 3ನೇ ಓವರ್ನ ತೆಗೆದುಕೊಂಡು ಸಾಗರ್ ಭಂಡಾರಿ, ಕ್ರಿಸ್ ಗೇಲ್ ಆಫ್ ಕರ್ನಾಟಕ. ಸ್ಟ್ರೈಕ್ ನಲ್ಲಿ ಹರಿ, ರಿಯಲ್ ಫೈಟರ್ ನ ಹರಿ. ಪುಲ್ ಮಾಡಲು ಪ್ರಯತ್ನ. ಫಸ್ಟ್ ಬೌನ್ಸ್ ಎಂದು ತೀರ್ಮಾನ ಲೆಗ್ ಅಂಪೈರ್ ಅವರಿಂದ. ಫಸ್ಟ್ ಬೌನ್ಸ್ ಆಫ್ ದ ಓವರ್, ಡಾಟೆಡ್ ಡೆಲಿವರಿ. ಮತ್ತೊಮ್ಮೆ ಸಾಗರ್ ಟು ಹರಿ. ಸ್ವೀಟ್ ಸೌಂಡ್ ಆಫ್ ದ ಬ್ಯಾಟ್. ಲಾಂಗ್ ಆಫ್ ನತ್ತ ಆಫ್ ಡ್ರೈವ್ ಮೂಲಕ 6 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಪ್ರಥಮ ಸಿಕ್ಸರ್ ಹರಿ ಅವರ ಬ್ಯಾಟ್ ನಿಂದ ಹೊರ ಚಿಮ್ತಿರುವ ಹಾಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 32, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಒಂದು ಸ್ಫೋಟಕ ಆರಂಭಿಕ ಪಡೆದುಕೊಳ್ತಾ ಇದೆ ಟ್ರೋಫಿ ಫೈಟರ್ಸ್ ತಂಡ. ಚೀಕಿ ಶಾಟ್ ಈ ಬಾರಿ ಸ್ಲೈಸ್ ಮಾಡಿದ್ದಾರೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ನತ್ತ ಚೆಂಡು 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. 33 ಎಸೆತ 51 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಮದಗಜಗಳ ಕಾದಾಟ. ಸಾಗರ್ ಭಂಡಾರಿ ವರ್ಸಸ್ ಅರ್ಜುನ್ ಭೋಸ್ಲೆ. ಈ ಬಾರಿ ಟಾಪ್ ಎಚ್ ಆಗ್ತಾ ಇದೆ. ಕಾದ್ರೂ ಗಾಳಿಯಲ್ಲಿದೆ ಚೆಂಡು, ವಿಕೆಟ್ ಪತನ. ಫೈನಲಿ ಸಾಗರ್ ಭಂಡಾರಿ ಅವರು ವಿನ್ ಆಗಿದ್ದಾರೆ ಈ ಒಂದು ಬ್ಯಾಟಲ್ ನಲ್ಲಿ. ಉತ್ತಮವಾದಂತ ಕ್ಯಾಚ್ ಹೇಮಂತ್ ಅವರಿಂದ. ಮೊದಲನೇ ಆಘಾತ ಅನುಭವಿಸ್ತಾ ಇದೆ ರಿಯಲ್ ಫೈಟರ್ಸ್ ಟ್ರೋಫಿ ಫೈಟರ್ಸ್ ತಂಡ ಅರ್ಜುನ್ ಅವರ ರೂಪದಲ್ಲಿ. 33 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಅರ್ಜುನ್ ಅವರು ವೈಯಕ್ತಿಕವಾಗಿ 9 ಎಸೆತಗಳಲ್ಲಿ 20 ರನ್ ಅನ್ನ ಕಲೆ ಹಾಕಿ ಔಟ್ ಆಗಿ ವಾಪಸ್ ಪೆವಿಲಿಯನ್ ಹಾದಿಯನ್ನ ಹಿಡಿತಾ ಇದ್ದಾರೆ. ಅರ್ಜುನ್ ಅವರ ಸ್ಥಾನವನ್ನು ತುಂಬಲು 1 ಡೌನ್ ಬ್ಯಾಟ್ಸ್ಮನ್ ಕಿಶನ್ ಶೆಟ್ಟಿ. ಈಗಾಗಲೇ ನಮ್ಮ ಭಾರತದ T20 ತಂಡದಲ್ಲಿರುವಂತಹ ಇಶಾನ್ ಕಿಶನ್ ತುಂಬಾ ಫಾರ್ಮಲ್ ಇದ್ದಾರೆ, ಅಬ್ಬರದಲ್ಲಿದ್ದಾರೆ. ಬಟ್ ನಮ್ಮ ಈ ಟ್ರೋಫಿ ಫೈಟರ್ಸ್ ಕಿಶನ್ ಏನ್ ಮಾಡ್ತಾರಂತ ಕಾದು ನೋಡೋಣ. ಮೂವತ್ತೆರಡು ಎಸೆತ 51 ರನ್ನಿನ ಅವಶ್ಯಕತೆ. ಸಾಗರ್ ಟು ಕಿಶನ್, ಎಡಗೈ ದಾಂಡಿಗ. ಇವರು ಕೂಡ ಎಡಗೈ ಬ್ಯಾಟ್ಸ್ಮನ್. ಯಾಸ್ ನೋಡಿ, ತುಂಬಾ ರ್ಯಾಶ್ ಆಗಿದ್ದಾರೆ ಇಲ್ಲಿ ಸಾಗರ್ ಭಂಡಾರ್ ಅವರು. ಯಾಕಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಗೇಮ್ ಮೇಲೆ ಇರಬೇಕಾಗುತ್ತೆ ಕ್ಷೇತ್ರ ರಕ್ಷಕರು. ಪ್ರತಿಷ್ಠಿತ ಕ್ರೀಡಾಕೂಟ ಸರ್, KHPL ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್. ಯಾರ್ಕರ್ ಎಸೆದ, ಖಂಡಿತವಾಗಿಯೂ ಕೂಡ ಲೆಗ್ ಬಾಯ್ಸ್ ಅಂತ ಹೇಳ್ತಾ ಇದ್ದಾರೆ. LBW ಇದ್ದಿದ್ರೆ ಥರ್ಡ್ ಅಂಪೈರ್ ಅವರು ಪ್ಲಮ್ ಅಂತ ಇದ್ದಾರೆ, ಆದ್ರೆ LBW ಇಲ್ಲ ಸರ್ ಈ ಒಂದು ಪಂದ್ಯಾವಳಿಯಲ್ಲಿ. ಲೆಗ್ ಬಾಯ್ಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 34, 1 ವಿಕೆಟ್ ನಷ್ಟಕ್ಕೆ. 3ನೇ ಓವರ್ನ ಕೊನೆ ಎಸೆತ ಬಾಕಿ ಇರುವಂತೆ ಸ್ಟ್ರೈಕ್ ನಲ್ಲಿ ಬಾರಿ ಹರಿ. ಬಾರಿ ಫುಲ್ ಮಾಡಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಅಂತ ಚೆಂಡು. ಕ್ಷೇತ್ರ ರಕ್ಷಕರು ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ಅಲ್ಲಿ 6 ರನ್ಗಳು. 6 ರನ್ಗಳೊಂದಿಗೆ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ದಯವಿಟ್ಟು ಬಾಲ್ ಕೊಡಿ ಸರ್. ಅಲ್ಲಿ ಪ್ರೇಕ್ಷಕರು
ತಂಡದ ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ 41 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತ 30 ಎಸೆತಗಳಲ್ಲಿ 44 ರನ್ನಿನ ಅವಶ್ಯಕತೆ. ಈಗಾಗಲೇ ಡಗೌಟ್ ತಂಡದ ನಾಯಕ ಶಾನ್ ಮುಖದಲ್ಲಿ ಮಂದಹಾಸ ಕಾಣಬರುತ್ತಾ ಇದೆ. ಕಾದು ನೋಡೋಣ. ಇನ್ನುಳಿದಂತ 5 ಓವರ್ಗಳಲ್ಲಿ 44 ರನ್ನಿನ ಅವಶ್ಯಕತೆ. ಬಾಬು 11 ತಂಡ ಸತತ 2 ಪಂದ್ಯದಲ್ಲಿ 2 ಗೆಲುವು ದಾಖಲಿಸಿದೆ. ಅವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವ ಎಲ್ಲ ಸಿದ್ಧತೆ ಕಂಡು ಬರ್ತಾ ಇದೆ ಟ್ರೋಫಿ ಫೈಟರ್ಸ್ ತಂಡದ ಬ್ಯಾಟ್ಸ್ಮನ್ಗಳಿಂದ. ಬಟ್ ಇಟ್ಸ್ ಅ ಗೇಮ್ ಆಫ್ ಕ್ರಿಕೆಟ್. ವಿ ಕೆನಾಟ್ ಟೆಲ್ ಅಂಟಿಲ್ ದ ಲಾಸ್ಟ್ ಬಾಲ್ ಆಫ್ ದ ಮ್ಯಾಚ್. ನಿಧಾನವಾಗಿ ಸೂರ್ಯ ಕೂಡ ತನ್ನ ಕೆಲಸವನ್ನ ಮುಗಿಸಿ ಸೂರ್ಯಾಸ್ತದ ಸಮಯವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೈಟ್ಸ್ ಕೂಡ ಆನ್ ಆಗಲಿದೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಎಸ್ ಸರ್, ನಿಜ ಮಾತು ನಿಮ್ಮ. ಸೂರ್ಯ ಮುಳುಗಿದ ಮೇಲೆ ಚಂದ್ರ ಬರಲಿದ್ದಾನೆ. ಬೌಲಿಂಗ್ ನಲ್ಲಿ ಹೇಮಂತ್, ಸ್ಟ್ರೈಕ್ ನಲ್ಲಿ ಕಿಶನ್. ಮೂವತ್ತು ಎಸೆತ, 44 ರನ್ನಿನ ಅವಶ್ಯಕತೆ. ಶಫಲ್ ಆಗಿ ಎಳೆದು ಬಾರಿಸಲು ಪ್ರಯತ್ನ. ನೋ ಬಾಲ್ ಎಂದು ತೀರ್ಮಾನ. ನೋ ಬಾಲ್. ಯಾಸ ನಿಜವಾಗ್ಲೂ ಹೇಳಲೇಬೇಕು, ಹದ್ದಿನ ಕಣ್ಣಿನ ಅಂಪೈರ್ ನೋಡಿ. ನಾವು ಯಾಕೆ ಮಹಾರಾಷ್ಟ್ರ ಮುಂಬೈಯಿಂದ ಕರೆಸಿದೇವೆ ಅಂದ್ರೆ ಅದಕ್ಕೆ. ಹದ್ದಿನ ಕಣ್ಣಿನ ಅಂಪೈರ್ ಫುಲ್ ಆಕ್ಟಿವ್ ಇರ್ತಾರೆ ಅವರು. ಓ, ತುಂಬಾ ಹೈಟ್ ಹೋಗ್ತಾ ಇದೆ. ಸಾಗರ್ ಅವರ ಕೈಯಲ್ಲಿ ಚೆಂಡು, ಬಟ್ ಫ್ರೀ ಹಿಟ್ ಎಸೆತಾ ಇದೆ. 2 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 43ಕ್ಕೆ ಏರಿಕೆ. 4ನೇ ಓವರ್ನ ಪ್ರಗತಿಯಲ್ಲಿ 29 ಎಸೆತ, 41 ರನ್ನಿನ ಅವಶ್ಯಕತೆ. ಉತ್ತಮವಾದಂತ ಎಸೆತ. ಗುಡ್ ಬಾಲ್ ಹೇಮಂತ್ ಅವರಿಂದ. ಗುಡ್ ಲೈನ್ ಡೆಲಿವರಿ, ನೇರವಾಗಿ ವಿಕೆಟ್ ಕೀಪರ್ ಚೂ ಅವರ ಕೈಯಲ್ಲಿ. ಮತ್ತೊಮ್ಮೆ ಹೇಮಂತ್. ಉತ್ತಮವಾದಂತಹ ಹಸ್ತ. ಮತ್ತೊಂದು ಗುಡ್ ಲೈನ್ ಡೆಲಿವರಿ, ಪುಲ್ ಮಾಡಲು ಪ್ರಯತ್ನ. ಬ್ಯಾಟಿಗೆ ಬಾಲಿಗೆ ಯಾವುದೇ ಸಂಪರ್ಕವಿಲ್ಲ. ಚೆಕ್. Okay, sir. Okay. TV umpire to director. There is a check for no ball for overstepping. It is a call from umpire, I think, Murugesh. Murugesh, sir, could you? Okay, sorry. Batting side review has been taken for overstepping. Give me a second. TV umpire to director. Please, could you check me that? Yeah, just slow it there. Take it back. Take it back from starting. I want to see this once again. When the bowler runs from the start, yeah, slow it there. Slow it. Yeah. Zoom it there. Zoom it. Yeah, freeze it here. Freeze it. Just hold on a second. The fielder is interpreting me. Please, could you change the angle for me? Camera angle. Change me number 3. Yeah. Start it there. Start from here. Okay.
Just I need to confirm whether the slip is foot is slipping. Just wait, umpire. Hold on a second. I want to use all the technical what I have. Just need to confirming it. The umpire is taking too much long because due to network problem. Umpire, you are on screen. Stay with your original decision. It's a fair delivery. And Trophy Fighters team, they have lost one review. ತಂಡದ ಮೊತ್ತ 43, ಒಂದು ವಿಕೆಟ್ ನಷ್ಟಕ್ಕೆ 4ನೇ ಓವರ್ನ ಪ್ರಗತಿಯಲ್ಲಿ. तीन बॉल चला है. डॉट बॉल. ಎವ್ರಿ ಮ್ಯಾಚ್ 1,000 ರೂಪಾಯಿ ಇರುತ್ತೆ. ಸೌತ್ ಇಂಡಿಯಾ ಫುಲ್ಲು ಒಂದು ಡಿಸ್ಟಿಕ್ ಒಂದೇ ಟೀಮ್, ವೆನ್ಯೂ ಒಂದು ಬ್ಯಾಂಗ್ಳೂರು, ಎಲ್ಲ ಆಡ್ಬಲ್ T20 ಮ್ಯಾಚ್ ಡಿಸ್ಟಿಕ್ ವೈಸ್ ಒಂದೇ ಡಿಸ್ಟಿಕ್ ಇರಬೇಕು. ಆಮೇಲೆ ಡಿಸ್ಟಿಕ್ ಆಧಾರ್ ಕಾರ್ಡ್ ಕಂಪಲ್ಸರಿ, ಒರಿಜಿನಲ್ ಆಧಾರ್ ಕಾರ್ಡ್ ಅದನ್ನು ಅನೌನ್ಸ್ ಮಾಡಿ ಕ್ಲೀನಾಗಿ ನಮ್ಮ ಡಿಸ್ಟಿಕ್ ಹೊಡಿತಾರೆ ಬಿಟ್ಟರೆ ಉತ್ತರ ಕನ್ನಡ ಭಾಳ ಸ್ಟ್ರಾಂಗ್ ಆಡ್ಬಲ್ಲ ಆಡ್ಬಲ್ಲ ಹೌದಾ T20 ನನಗೆ ಹ್ಯಾಂಡ್ವಿಲ್ ಕಾಳು ಸ್ಲಿಪ್ ಆಯ್ತು ಇಲ್ಲ ಮುಂದೆ ಬಂದು ಎಳೆದು ಬಾರ್ತಾರೆ. ವೈಡ್ ಲಾಂಗ್ ಆಫ್ ನಲ್ಲಿ ಎಲ್ಲೋ ಒಂದು ಬೈಲಿ ಒತ್ತಡ ಹಾಕ್ತಾ ಇದ್ದಾರೆ ಡಗ್ಔಟ್ ನಲ್ಲಿ ಕುಳಿತುಕೊಂಡು ಟ್ರೋಫಿ ಫೈಟರ್ಸ್ ತಂಡ. 2 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 45. 4ನೇ ಓವರ್ನ ಕೊನೆ ಎಸೆತ ಬಾಕಿ ಇರುವಂತೆ 25 ಎಸೆತಗಳಲ್ಲಿ 39 ರನ್ನಿನ ಅವಶ್ಯಕತೆ. ಲಾಕ್ ಆಗ್ತದೆ ನೋಡ್ರಿ. ಈ ಬಾಲ್ ಆದ್ಮೇಲೆ ಅನೌನ್ಸ್ಮೆಂಟ್ ಮಾಡ್ತಾನೆ. ಅವೋ ಹೊಡಿಬೇಕ್ರಿ ಮತ್ತೆ ಏನಾದ್ರು ಟೈಮ್ ಪಾಸ್. ಡಾಟ್ ಬಾಲ್. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ಟ್ರೋಫಿ ಫೈಟರ್ಸ್ ತಂಡ ಒಟ್ಟು ಮೊತ್ತ 45, 1 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತ 4 ಓವರ್ಗಳಲ್ಲಿ 39 ರನ್ನಿನ ಅವಶ್ಯಕತೆ. ಮತ್ತೊಂದು ಈಗಾಗಲೇ ಒಂದು ಟ್ರೋಫಿ ಟೂರ್ನಮೆಂಟ್ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಕ್ಲಿಯರ್ ಕಟ್ ಪ್ರೆಸೆಂಟ್ಸ್ ಸೌತ್ ಇಂಡಿಯಾ ಚಾಂಪಿಯನ್ಸ್ ಲೀಗ್. ಪ್ರಥಮ ಬಹುಮಾನ 10 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 5 ಲಕ್ಷ ರೂಪಾಯಿ, ತೃತೀಯ ಬಹುಮಾನ 2 ಲಕ್ಷ ರೂಪಾಯಿ. ಮ್ಯಾನ್ ಆಫ್ ದ ಸೀರೀಸ್ ಒಂದು ಕಾರ್ ಇದೆ, ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಬೆಸ್ಟ್ ಬೌಲರ್ಗೆ ಆಕರ್ಷಕವಾದಂಥ ಬೈಕ್ಗಳು. ನೋಡ್ರಿ, ಫುಲ್ ಸೌತ್ ಇಂಡಿಯಾ. ಈ ಟೂರ್ನಮೆಂಟ್ ನ ವಿಶೇಷತೆ ಏನಂದ್ರೆ ಒಂದೇ ಜಿಲ್ಲೆಯ ಆಟಗಾರರಾಗಿರಬೇಕು. ಒಂದೇ ಜಿಲ್ಲೆಯ ಆಟಗಾರರು. ಫುಲ್ ಪಿಚ್ T20 ಹಾರ್ಡ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್. ಡಿಸ್ಟಿಕ್ ನ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗುತ್ತೆ. ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐ ಡಿನೂ ಕಂಪಲ್ಸರಿ ಆಗುತ್ತೆ. ವೋಟರ್ ಐ ಡಿ ಮೇಲೆ ಡೌಟ್ ಇದೆ, ನಾವು ರೇಷನ್ ಕಾರ್ಡ್ ಕೂಡ ಕೇಳುವ ಹಕ್ಕು ನಮ್ಮಲ್ಲಿದೆ. ಇದೇ ಬೆಂಗಳೂರಲ್ಲಿ ನಡೆಯಲಿದೆ ನೋಡಿ. ಕ್ಲಿಯರ್ ಕಟ್ ಟೂರ್ನಮೆಂಟ್ ಅವರು ಅರ್ಪಿಸುತ್ತಿದ್ದಾರೆ. ಆ ಒಂದು ಟೂರ್ನಮೆಂಟ್ ಅದು ಕೂಡ ಅತ್ಯಂತ ದೊಡ್ಡ ಮಟ್ಟದ ಟೂರ್ನಮೆಂಟ್ ಆಗಲೆಂದು ಹಾರೈಸುತ್ತೇವೆ. ಯಾಕಂದ್ರೆ ಪ್ರಥಮ ಬಹುಮಾನ 10 ಲಕ್ಷವಾಗಿದೆ. ಅದರ ಹೆಚ್ಚಿನ ಮಾಹಿತಿನ ಇನ್ನೂ ನಾವು 3 ದಿನಗಳಿದೆ, ಅದರ ಬಗ್ಗೆ ಡೀಟೇಲ್ ಅನ್ನ ನೀಡಲಿದ್ದೇನೆ. ಧನ್ಯವಾದಗಳು. ಈಗ ಮುಂದಿನ ವೀಕ್ಷಕ ವಿವರಣೆ ನಮ್ಮ ಅತ್ಯಂತ ಯುವ ವೀಕ್ಷಕ ವಿವರಣೆಗಾರ ಉಮೇಶ್ ಫ್ರಮ್ ಚಿಕ್ಕಮಗಳೂರು, ಶೃಂಗೇರಿ. ಧನ್ಯವಾದಗಳು ರಾಕೇಶ್ ಅವರೇ. ಅಂತಿಮ ಹಂತದ 24 ಚೆಂಡುಗಳು ಬಾಕಿ ಉಳಿತಾ ಇದೆ. 39 ಓಟುಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಟ್ರೋಫಿ ಫೈಟರ್ಸ್ ಮತ್ತು ಟೀಮ್ ಬಾಬು 11 ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇದೆ.
ಹೊಸ ಬೌಲರ್ ಪ್ರಶಾಂತ್ ಪಿಳ್ಳೆ ಅವರನ್ನು ಪರಿಚಯಿಸಿದ ಲೆಕ್ಕಾಚಾರಗಳು ಸಾಗ್ತಾ ಇದೆ. ಹರಿ ಈತ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 24 ಎಸೆತಗಳು ಬಾಕಿ ಉಳಿತಾ ಇದೆ. 39 ಔಟುಗಳು ಬರಬೇಕಾಗಿದೆ ಕೂಡ. 5ರ ಮೊದಲ ಚೆಂಡಿಗಾಗಿ ನವೀನ್ ಗೂಟದ ಭಾಗದಲ್ಲಿ ಹರಿ ಹೆಸರಗತ ಚೆಂಡು ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಈತ ನಿರಂಜನ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹರಿ ಹೋದರೆ ಆಘಾತವರ ಕಾಣುತ್ತಾ ಇದೆ. ಹರಿ ವಾಪಸ್ ಬಿರುಸಿನ ಆಟಗಾರ ಶಾನ್ ಅಂತ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕಳೆದ ಪಂದ್ಯಾಟದ ಟ್ರೋಫಿ ಫೈಟರ್ಸ್ ಪರವಾಗಿ ಬಹಳಷ್ಟು ಉತ್ತಮ ಏಕಾಂಗಿ ಆಟವನ್ನು ಆಡಿರ್ತಕ್ಕಂಥ ಆಟಗಾರ. ಈತ ಪಂದ್ಯವನ್ನು ಉಳಿಸಿಕೊಳ್ತಾ ನೋಡಬೇಕಾಗಿದೆ. 45ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. 84 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಟ್ರೋಫಿ ಫೈಟರ್ಸ್ ಟೀಮ್ ಬಾಬು 11 ವಿರುದ್ಧವಾಗಿ ಆಡ್ತಾ ಇದೆ. ಶಾನ್ ಸ್ಟ್ರೈಕ್ ಅಲ್ಲಿ ಪಿಳ್ಳೆ ಮಾತೆರಡನ ಬಾರಿ. ಶಾನ್ಗೆ ಸರಗತ ಚೆಂಡು ಗೂಟದ ಹಿಂಭಾಗದಲ್ಲಿ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಅಂತಿಮ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಸ್ರು ಕ್ಷೇತ್ರ ರಕ್ಷಣೆ ದಾಖಲಿಸಿದ ಗೂಟದ ಭಾಗದಲ್ಲಿ ಈತ 46 ಓಟವನ್ನು ತಲುಪ್ತಾ ಇದೆ ಕೂಡ. ಓಟವನ್ನು ತಲುಪ್ತಾ ಇದೆ. 38 ಓಟಗಳು ಬರಬೇಕಾಗಿದೆ 22 ಚೆಂಡುಗಳಲ್ಲಿ. ಟೀಮ್ ಬಾಬು 11 ಮೂರನೆಯ ಜಯಕ್ಕಾಗಿ ಪಂದ್ಯವನ್ನು ಆಡ್ತಾ ಇದೆ. ಟ್ರೋಫಿ ಫೈಟರ್ಸ್ 2ನೇ ಜಯಕ್ಕಾಗಿ ಪಂದ್ಯವನ್ನು ಆಡ್ತಾ ಇದೆ ಕೂಡ. ಸ್ಟೆಪ್ ಔಟ್ ಮಾಡಿಕೊಂಡು ನಟನರ ಹೊಳತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗುತ್ತಾ ಇದೆ. ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ 1 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದೆ. ಈತ ಕಿಶನ್ 1 ಓಟಗಳ ಪೂರೈಕೆಯನ್ನು ಕಂಡ್ರು. ತಳ ಮತ್ತೆ ಈತ 1 ಓಟದ ಏರಿಕೆ 47 ಓಟವನ್ನು ತಲುಪ್ತಾ ಇದೆ. 84ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡುತ್ತಾ ಇದ್ದಾರೆ. 37 ಓಟಗಳು 21 ಚೆಂಡುಗಳಲ್ಲಿ ಬರಬೇಕಾಗಿದೆ ಕೂಡ. ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಬದಲಾಯಿಸುವ ಪ್ರಕ್ರಿಯೆಗಳು ಸಾಗ್ತಾ ಇದೆ. ಟ್ರೋಫಿ ಫೈಟರ್ಸ್ ಒಂದು ಪಂದ್ಯವನ್ನು ಜಯಿಸಲೇಬೇಕಾಗಿದೆ ಕೂಡ. ಅದೇ ಅವರ ಯಶಸ್ಸನ್ನು ದಾಳಿನ ತರದಲ್ಲಿ ವಿಚಾರದಲ್ಲಿ ಯಶಸ್ಸನ್ನು ಕಾಣುತ್ತಾ ನೋಡಬೇಕಾಗಿದೆ ಕೂಡ. ಶಾನ್ ಸ್ಟ್ರೈಕ್ ಅಲ್ಲಿ ಪ್ರಶಾಂತ್ ಪಿಳ್ಳೆ ಮತ್ತೆ 4ನೇ ಬಾರಿ. ನಾಲ್ಕನೆಯ ಚೆಂಡು ಡಿಫೈನ್ ಆಗಿ ಬಾದಲ್ಲಿ ಬಹಳಷ್ಟು ತಮ್ಮರತೆ ಹೊಳತನ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿದ್ದ ಶಾನ್ ದಾಣ ಮುಖಾಂತರವಾಗಿ ಬಹಳಷ್ಟು ತಮ್ಮದ ಒಡೆತನ ದಾಖಲಿಸದ ಅಂತಿಮ ತುಳಿತ ಇಲ್ಲಿ ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಶಾನ್ ಅಂದ ಮುಖಾಂತರವಾಗಿ ತಳ ಮೊತ್ತ 4 ಓಟಗಳ ಮುಖಾಂತರ 51 ಓಟವನ್ನು ತಲುಪ್ತಾ ಇದೆ. ಬೌಂಡ್ರಿಗೆ ಅವಕಾಶ 4ನೇ ಚೆಂಡಿನಲ್ಲಿ
ಹೆಸರಾಗಂತ 5ನೇಯ ಚೆಂಡು ಶಾನ್ ಅಂದೈತೆ ಬಹಳಷ್ಟು ಉತ್ತಮವಾದ ಸಿಕ್ಸರ್ ಅನ್ನು ಇಲ್ಲಿ ಮತ್ತೆ ದಾಖಲಿಸರ ರೋಟಗಳ ಸೇರ್ಪಡೆ. ಟ್ರೋಫಿ ಫೈಟರ್ಸ್ ಪರವಾಗಿ ಕಳೆದ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿರ್ತಕ್ಕಂಥ ಆಟಗಾರ. ಸಿಕ್ಸರ್ ಸೇರ್ಪಡೆ 57 ಟನ್ ತಲುಪ್ತಾ ಇದೆ. ಅಲ್ಲಿ ಬಾಲ್ ಅನ್ನು ರಿಟರ್ನ್ ಮಾಡಬೇಕು. ದಯಮಾಡಿ ಕ್ರೀಡಾ ಪ್ರೇಕ್ಷಕರು ಸಹಕರಿಸಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಬಾಲ್ ಹಿಂತಿರುಗಿಸಿ ಕೊಡಿಯೋಣ. ಅಲ್ಲಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಆಟಗಾರ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡು ಚಿನ್ನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಕೊನೆಯ ಒಂದು ಎಸ್ತವನ್ನ ಆಯ್ತಾ ಪ್ರಶಾಂತ ಪಿಳ್ಳೆ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತದ 5 ಓವರ್ಗಳಲ್ಲಿ ಟ್ರೋಫಿ ಫೈಟರ್ಸ್ಗಳ ತಂಡ 57ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಅಂತಿಮ 18 ಚೆಂಡುಗಳ ಒಂದೆಡೆ 27 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. 18ಕ್ಕೆ 27 ಊಟಗಳ ಅವಶ್ಯಕತೆ. ಹೇಮಂತ ಎಸ್ ಆರ್ಗ ಭಾಗದಲ್ಲಿ ಹೇಮಂತ್ ಹೆಸರವರ ಮೊದಲ ಚೆಂಡು ಕ್ಷಣ ಕಾಲ ಗಾಲಿನ ಸೆಳೆದಿತ್ತ. ಕಿಶಾನ್ ದಾಣ ಮುಖಾಂತರ ಬಹಳಷ್ಟು ಮತ್ತೊಂದು ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದ ರೋಟಗಳ ಸೇರ್ಪಡೆ. ಆ ರೋಟಗಳ ಮುಖಾಂತರ 63 ಓಟವನ್ನು ತಲುಪ್ತಾ ಇದೆ. ಹೇಮಂತ್ ದಾಖಲಿಸಿದ ಮೊದಲ ಚೆಂಡಿನ ಸಿಕ್ಸರ್ ಅನ್ನು ಬಿಟ್ಕೊಟ್ರು. ಕಿಶಾನ್ ಒಂದೆರಡು ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನೋಬಾ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ವಿಶಿಷ್ಟ ಶೈಲಿಯಲ್ಲಿ ತೀರ್ಪನ್ನು ನೀಡ್ತಾ ಇರ್ತಕ್ಕಂಥ ಈ ಭಾಗದ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಒಂದೆಡೆ ನಿರ್ಣಾಯಕ ಪೀಠದಲ್ಲಿ ಕಾಣ ಸಿಗ್ತಾ ಇದ್ದಾರೆ ಕೂಡ.
ಫ್ರೀಡ್ ಜಾರನೆಯ ಹಂತದಲ್ಲಿ ಪಡ್ಕೊಳ್ತಾ ಇದೆ. 64 ಓಟವನ್ನ ಈಗಾಗಲೇ ತಲುಪಿದ್ದಾರೆ ಕೂಡ. 84ರ ಟಾರ್ಗೆಟ್ ಸಂಖ್ಯೆ. ಒಂದರ ಟ್ರೋಫಿ ಫೈಟರ್ಸ್ ಇಲ್ಲಿ ಚೇಸ್ ಮಾಡ್ತಾ ಇದೆ. ಫ್ರೀಡ್ ಚೆಂಡಿಗಾಗಿ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದೆಡೆ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 16 ಚೆಂಡುಗಳು ಬಾಕಿ ಉಳಿತಾ ಇದೆ. 20 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕೂಡ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಗೇಮ್ ಚೇಂಜರ್ಸ್ ಮತ್ತು ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಆಟಗಾರ ಸಿದ್ಧತೆಯಲ್ಲಿರಬೇಕು. ಇದಾದ ಬಳಿಕ ಅಂಕಗಳ ಭಾಗದಲ್ಲಿ ಟಾಸ್ ಬ್ರೇಕ್ ಕೂಡ ಸಾಗಿ ಬರಲಿಕ್ಕಿದೆ. ಸಪೋರ್ಟ್ ಮಾಡಿಕೊಂಡು ನಟನಾರ ಹೊಳತನ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ನಡುವೆ ಒಳಶತ ಮರೈತೆ ಹೊಳತ ಟರ್ಮಲ್ಗೆದ ಕಿಶಾನ್ ದಾಡ ಮುಖಾಂತರ ಬೌಂಡ್ರಿ ದಾಖಲಾತಿನ ಕಾಣ್ತಾ ಇದೆ. 4 ಓಟಗಳ ಸೇರ್ಪಾಡೆ. ಮತ್ತೆ ಬೌಂಡ್ರಿಯನ್ನು ಬಿಟ್ಕೊಡ್ತಾ ಇದ್ದಾರೆ ಕೂಡ. ತಳ ಮೊತ್ತವೂ ಕೂಡ 68 ಓಟವನ್ನು ತಲುಪ್ತಾ ಇದೆ. 16 ಓಟಗಳು ಅಂತಿಮ 15 ಚೆಂಡುಗಳಲ್ಲಿ ಬರಬೇಕಾಗಿದೆ. 15ಕ್ಕೆ 16 ಓಟದ ಅವಶ್ಯಕತೆ. 30 ಓಟವನ್ನು ದಾಖಲಿಸಿದ್ರು ಕೂಡ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯ. ಅದ್ಯಾವ ರೀತಿ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಕ್ಷಣಕಾಲ ಗಾಳಿಯಲ್ಲಿ ಹೇಳ್ತಾ ಇತ್ತು. ಒಳಶತ ಬರುತ್ತೆ ಹಳತ ಲೆಫ್ಟಿ ಕಿಶಾನ್ ದಾಡ ಮುಖಾಂತರಗಿಂತ ಮತ್ತೆ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣುತ್ತೆ. ಇಲ್ಲಿ ಬಹಳಷ್ಟು ಮತ್ತೊಂದು ಹೊಳತನ್ನು ದಾಖಲಿಸ್ತಾ ಇದ್ದಾರೆ ಕೂಡ. 6 ಇಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 6 ಓಟಗಳ ಸೇರ್ಪಡೆ 74 ಓಟವನ್ನು ತಲುಪ್ತಾ ಇದೆ. 10 ಓಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 14 ಎಸೆತಗಳಲ್ಲಿ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರ ಟ್ರೋಫಿ ಫೈಟರ್ಸ್ ಆಟಗಾರ ಮಾಡ್ತಾ ಇದೆ. 2ನೇ ಒಂದು ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ತಂಡವೂ ಕೂಡ. ಆಡಿರ್ತಕ್ಕಂಥ 2 ಪಂದ್ಯಗಳಲ್ಲಿ ಒಂದನ್ನು ಕಳ್ಕೊಂಡಿದ್ದಾರೆ, ಒಂದನ್ನು ಜಯಿಸಿದ್ದಾರೆ. ಇಲ್ಲಿ 2ನೇ ಜಯಕ್ಕಾಗಿ ಒಂದೆಡೆ ಟೀಮ್ ಬಾಬು ಇಲವನ್ ವಿರುದ್ಧವಾಗಿ ಆಡ್ತಾ ಇದ್ದಾರೆ ಕೂಡ. ಬಾಬು ಇಲವನ್ ಆಡಿರ್ತಕ್ಕಂಥ 2 ಪಂದ್ಯವನ್ನು ಕೂಡ ಜಯಿಸಿದ್ದಾರೆ. ಐದನೆಯ ಚೆಂಡು ನಿರೀಕ್ಷಿತ ಹೊಳತಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದೇವೆ. ಈ ರೀತಿಯ ಡಾಟ್ ಬಾಲ್ಗಳ ರೂಪ ಸತತ ರೂಪದಲ್ಲಿ ಬಂದ್ರೆ ಮಾತ್ರ ಟೀಮ್ ಬಾಬು 11 3ನೇ ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಹತ್ತು ಓಟಗಳು ಬರಬೇಕಾಗಿದೆ. ದೇಶದ ಕೊನೆಯ ಚೆಂಡು ಬಹಳಷ್ಟು ಬರುತ್ತೆ. ಹಳತ ಕಿಶಾನಿತ ಇಲ್ಲಿ ಮತ್ತೆ 6 ಅನ್ನು ದಾಖಲಿಸಿದರೆ ಇಲ್ಲಿ 6 ಓಟಗಳ ಸೇರ್ಪಾಡೆ. ತಳ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. 80 ಓಟವನ್ನು ತಲುಪ್ತಾ ಇದೆ. 6 ಓವರ್ಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. ಅಂತಿಮ 12ಕ್ಕೆ 4 ಓಟಗಳು ಬರಬೇಕಾಗಿದೆ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಗೇಮ್ ಚೇಂಜರ್ ಮತ್ತು ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ನ 2 ತಂಡದ ನಾಯಕರು ಸಿದ್ಧತೆಯಲ್ಲಿ ಇರಬೇಕು. ಇದಾದ ಬಳಿಕ ಮುಂದಿನ ಪಂದ್ಯಾಟ ತಮ್ಮದಾಗಿರುತ್ತೆ. ಗಮನಿಸಿಗಳು 2 ತಂಡದ ನಾಯಕರು ಸಿದ್ಧತೆಯಲ್ಲಿ ಇರೇನಂತ ಸೂಚನೆ ಮತ್ತೆ ರವಾನಿಸ್ತಾ ಇದ್ದೇವೆ. ಸ್ಪರ್ಶಿತ್ ಗೌಡ ಅವರನ್ನು ಪರಿಚಯಿಸುವಂತ ಲೆಕ್ಕಾಚಾರಗಳು ಸಾಗ್ತಾ ಇದೆ. ಬೆರಸನ ಹೊರತ ದಾಖಲಿಸಲ ಫಲಗಳ ನಡುವೆ ಶಾನ್ ನಂದ ದಾಣ ಮುಖಾಂತರಗಿಂತ ಬಹಳಷ್ಟು 6 ಇಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದ್ದ ಟ್ರೋಫಿ ಫೈಟರ್ಸ್ ಈ ಒಂದು ಪಂದ್ಯವನ್ನು ಬಾಬು ಇಲವನ್ ವಿರುದ್ಧವಾಗಿ ಜಯಿಸ್ತಾ ಇದ್ದಾರೆ. ಪಂದ್ಯಾಟ ಈಗಾಗಲೇ ಸಮಾಪ್ತಿಯನ್ನು ಕಾಣುತ್ತಾ ಇದೆ ಕೂಡ. ಈಗಾಗಲೇ ಪ್ರಸ್ತುತ ಪಂದ್ಯಾಟ ಮುಕ್ತವನ್ನು ಕಾಣುತ್ತಾ ಇದೆ. ಟ್ರೋಫಿ ಫೈಟರ್ಸ್ ಪಂದ್ಯವನ್ನು ಜಯಿಸಿದ್ದಾರೆ. ತಂಡಕ್ಕೆ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ ಕೂಡ. 2 ತಂಡಗಳು ಆಡಿರ್ತಕ್ಕಂಥ 3 ಪಂದ್ಯಗಳಲ್ಲಿ
2 ಜಯಿಸಿದ್ದಾರೆ, 1 ಕಳ್ಕೊಂಡಿದ್ದಾರೆ. ಇವತ್ತು ಮೊದಲ ಪಂದ್ಯಾಟ ಸಾಗ್ಲಿಕ್ಕಿದೆ ಕೂಡ. ಹಲೋ ಅಲ್ಲಿ ದಿನದ ಮುಂದಿನ ಪಂದ್ಯಾಟಕ್ಕಾಗಿ ದಿನದ 5ನೇ ಪಂದ್ಯ ಕೂಡ ಗೇಮ್ ಚೇಂಜರ್ಸ್ ವರ್ಸಸ್ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ನಡುವೆ ಸಾಗಿ ಬರಲಿಕ್ಕಿದೆ. 2 ತಂಡದ ಕ್ಯಾಪ್ಟನ್ ನಮ್ಮ ಪಿಚ್ನ ಮಧ್ಯಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.